ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡ ಬಿ ಪವರ್ಡ್ ಬೈ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ 1 ಗಂಟೆ ಆಯ್ತು, ಕಾರ್ಯಕ್ರಮ ಶುರು ಮಾಡಿಪ್ಪ. ಕಾರ್ಯಕ್ರಮ ಶುರು ಮಾಡಕ್ಕೆ ನಾವು ಬಂದಿದ್ದೀವಿ, ಕಾರ್ಯಕ್ರಮ ನಡೆಸ್ಕೊಡಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ, ಜೊತೆಗೆ ಕಾರ್ಯಕ್ರಮ ನೋಡಕ್ಕೆ ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಬಿ ಕಾರ್ಯಕ್ರಮಕ್ಕೆ ಸುಸ್ವಾಗತನ ಬಯಸಿ ಕಾರ್ಯಕ್ರಮದ 4 ಸುತ್ತುಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಕೇವಲ 4 ಸುತ್ತುಗಳು. ಒಂದು ಪ್ರಧಾನ ಅಡಿಗೆ, ಒಬ್ಬ ಮೇನ್ ಚೆಫ್ ಬರ್ತಾರೆ, ಅವರು ಒಳ್ಳೆ ಒಂದು ಪ್ರಧಾನ ಅಡಿಗೆ ತೋರಿಸ್ತಾರೆ. ಅದಾದ ನಂತರ ಪಟಾಪಟ್ ಅಂತ ಏನ್ ಮಾಡ್ಬೋದು 5 ನಿಮಿಷದೊಳಗೆ ಅಂತ ತೋರಿಸ್ತಾರೆ. ಅದಾದ ನಂತರ ಬರ್ತಾ ಇದೆ ನಮ್ಮನೆ ಅಡಿಗೆ, ಅಂದ್ರೆ ನೀವು ವೀಕ್ಷಕರು ನಿಮ್ಮ ಮನೆಯ ಸ್ಪೆಷಲ್ ಅಡುಗೆನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನೆಯ ಸ್ಪೆಷಲ್ ಅಡುಗೆನ ತೋರಿಸುವಂತ ಒಂದು 3ನೇ ಸುತ್ತು. 4ನೇ ಸುತ್ತಿನಲ್ಲಿ ಡಯಟಿಷಿಯನ್, ಅಂದ್ರೆ ಡಯಟಿಷಿಯನ್ ಅಡುಗೆ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಡಯಟ್ನ ಕಾಪಾಡ್ಕೋಬೇಕು ಅಂತ ತೋರಿಸೋದು ನಮ್ಮ 4ನೇ ಸುತ್ತು. ಒಟ್ಟಾರೆ ನಮ್ಮ ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿದೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಯಾರಪ್ಪ ಇವತ್ತು ಮೇನ್ ಚೆಫ್ ಅಂತ ಇದ್ದೀರಾ? ಮೇನ್ ಚೆಫ್ ಮಿಸ್ಟರ್ ಕೃಷ್ಣನ್ ನಮಗೋಸ್ಕರ ಕಾಯ್ತವ್ರೆ. ಕೃಷ್ಣನ್ ಅವರೇ ಬನ್ನಿಪ್ಪ, ಬನ್ನಿ ಕೃಷ್ಣನ್, ಬನ್ನಿ 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 ಬನ್ನಿ. ಹೇಳ್ಬೇಕಲ್ಲ ಆರಾಮ? ಸಕ್ಕತ್ ಖುಷಿಯಾಗಿದ್ದೀರಾ? ಏನು ನಾರ್ಮಲ್ ಆಗಿ ಖುಷಿಯಾಗಿರ್ಬೇಕಪ್ಪ, ಬೇಜಾರ್ ಮಾಡ್ಕೊಂಡು ಮತ್ತೆ ಇದ್ರೆ ಏನ್ ಪ್ರಯೋಜನ? ಅದು ಮಾತು ಅಂದ್ರೆ. ಓ, ಏನ್ ಮಾಡ್ತಾ ಇದೀರಿ ಇವತ್ತು? ಪನ್ನೀರ್ ಮಖನಿ. ಪನ್ನೀರ್ ಮಖನಿ? ಏನಪ್ಪಾ ಅದು? ಗ್ರೇವಿನಾ? ಗ್ರೇವಿ. ಪನ್ನೀರ್ ಮಖನಿ ಗ್ರೇವಿನಾ? ಹೌದು, ಗ್ರೇವಿ. ಯಾವ ಜೊತೆ, ಏನ್ ಜೊತೆ ತಿನ್ಬೋದು ಅದನ್ನ? ನೀವು ಚಪಾತಿ ಅಥವಾ ಫುಲ್ಕಾಸ್ ಅಥವಾ ರೋಟಿ ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು. ಬಟ್ ಇದ್ ಮಾಡಕ್ ಸ್ವಲ್ಪ ಟೈಮ್ ತಗೊಳತ್ತೆ, ತುಂಬಾ ಚೆನ್ನಾಗಿರತ್ತೆ. ಮಾಡಿದ ತಕ್ಷಣ ಹಳಸಲ್ಲ. ಸೊ ಮಾಡಕ್ ಶುರು ಮಾಡ್ಬಿಡೋಣ, ಮಾತಾಡ್ತಾ ಮಾತಾಡ್ತಾ ಮಾಡೋಣ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಏನ್ ಬೇಕು ನಿಮ್ಗೆ? ನನ್ಗೊಂದು ಬಾಂಡ್ಲಿ ಕೊಡಿ. ನಂತರ ಏನ್ ಬೇಕು? ನಂತರ ಈಗ ಸದ್ಯಕ್ಕೆ ಫಸ್ಟ್ ಬೇಕಾಗಿರೋ ಸಾಮಗ್ರಿಗಳು ಹೇಳ್ಬಿಡ್ತೀನಿ. ಅದನ್ನ ಹೇಳಿ. ಪನ್ನೀರ್ ಮಖನಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಬೆಣ್ಣೆ, ಟೊಮೆಟೊ ಪೇಸ್ಟ್, ಕಸೂರಿ ಮೇಥಿ, ಗೋಡಂಬಿ ಪೇಸ್ಟ್, ಫ್ರೆಶ್ ಕ್ರೀಮ್, ತುಪ್ಪ, ಜೇನುತುಪ್ಪ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಏಲಕ್ಕಿ, ಲವಂಗ, ಉಪ್ಪು. ಫಸ್ಟ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹಾಕಿ ತುಪ್ಪ ಚೆನ್ನಾಗಿ ತಿನ್ಸಿ ನೀವು. ಹಾಕಿ ಇರೋವರೆಗೂ ಚೆನ್ನಾಗಿ ತಿನ್ಬೇಕು ರೀ. ಹೌದ್ರಿ, ಹಾಕ್ರಿ ಕೃಷ್ಣ. ಟೇಸ್ಟಿ ಫುಡ್. ಇವಾಗ ಏನ್ ಗೊತ್ತಾ, ನಾನ್ ಮಾಡ್ತಿರೋ ಡಿಶಸ್ ಬಂದು ಅಥೆಂಟಿಕ್ ಆಗಿ ಮಾಡ್ತೀನಿ. ಅಥೆಂಟಿಕ್ ಹಂಗಂದ್ರೆ ಇವಾಗ ಹಿಂದಿನ ಕಾಲದಿಂದ ಯಾವ ರೂಢಿ ಬಂದಿದೆ, ಯಾವ ರೀತಿ ಮಾಡ್ತಾ ಇದಾರೆ, ಕ್ರಮ ಅದೇ ಕ್ರಮದಲ್ಲೇ ಮಾಡ್ತಾ ಇದೀರಾ, ಅದೇ ಕ್ರಮದಲ್ಲೇ ಮಾಡ್ಬೇಕು ಅಂತ. ಇವಾಗ ಮಖನಿ ಗ್ರೇವಿಯಿಂದ ಸ್ವಲ್ಪ ಜನ ಈರುಳ್ಳಿ ಉಪಯೋಗಿಸ್ತಾರೆ, ನಾನು ಉಪಯೋಗಿಸಿಲ್ಲ ನೋಡಿ, ಈರುಳ್ಳಿ ಉಪಯೋಗಿಸಿಲ್ಲ. ಸೊ ಯಾವ್ದನ್ನ ಉಪಯೋಗಿಸ್ಬೇಕು, ಯಾವ್ದನ್ನ ಬೇಸಾಗಿ ತಗೋತೀವಿ, ಇದರಲ್ಲಿ ಟೊಮೆಟೊ ಬೇಸ್. ಸೊ ಈ ರೀತಿ ಯಾವ್ದನ್ನ ಬೇಸಾಗಿ ತಗೋಬೇಕು ಅದನ್ನ ಮುಖ್ಯವಾಗಿ ಇಟ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಅಡಿಗೆ ಮಾಡೋದೊಂದು ಕ್ರಮ. ಏನೋ ಒಂದ್ ಹಾಕಿ ಏನೋ ಒಂದ್ ಮಾಡಿ ಏನೋ ಒಂದ್ ತಿನ್ಬೇಡಿ. ಅವ್ರು ಹೇಳ್ತಾ ಇದಾರಲ್ಲ, ಆ ಕ್ರಮದಲ್ಲಿ ಅಡಿಗೆ ಮಾಡಿ. ಯಾಕಂದ್ರೆ ಕ್ರಮ, ಪದ್ಧತಿ, ನಿಯಮ ಇವೆಲ್ಲ ಹಿಂದಿನ ಕಾಲದಲ್ಲಿ ನಡ್ಕೊಂಡ್ಬಂದಿದೆ. ಅವರೆಲ್ಲ ಚೆನ್ನಾಗಿ ಅವರ ಜೀವಿತಾವಧಿಯಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರು ಅವರ ಆಹಾರ ಕ್ರಮದಿಂದಾನೇ ಅಂತ ಸಾಬೀತಾಗಿದೆ ಕೂಡ. ಆ ಸಾಬೀತನ್ನ ಪಡ್ಸಕ್ಕೆ ನಮ್ಮ ಮುಂದೆ ಕೃಷ್ಣನ್ ಇದ್ದಾರೆ. ಮಾಡಿ ಕೃಷ್ಣ. ಫಸ್ಟ್ ಒಂದ್ ಸ್ವಲ್ಪ ಚಕ್ಕೆ, ಲವಂಗ ಹಾಗೂ ಏಲಕ್ಕಿ ಹಾಕೊಳ್ಳೋಣ. ನಾನು ಮುಂಚೆನೂ ಹೇಳಿದ್ದೀನಿ, ಯಾಕೆಂದ್ರೆ ಇದನ್ನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಯಾಕೆಂದ್ರೆ ಫ್ರೈ ಆಗಬಾರ್ದು. ಯಾಕೆಂದ್ರೆ ಕಾರಣ ಇಷ್ಟೇನೆ, ಇದ್ರ ಫ್ಲೇವರ್ ಬಂದು ಹೊಟ್ಟೋಗತ್ತೆ ಜಾಸ್ತಿ ಹೀಟ್ ಆಗಿರೋದು ಹಾಕಿದ್ರೆ, ಆಮೇಲೆ ಸೀದೋಗ್ಬಿಡತ್ತೆ. ಸೊ ಸೀದೋದ್ರೂ ಚೆನ್ನಾಗಿರಲ್ಲ. ಏನಂದ್ರು ಕೃಷ್ಣ, ನಿಮ್ ಅಡಿಗೆ ಎಲ್ಲ ತುಪ್ಪದ ಬೇಸರಿ ಒಳ್ಳೆ ವಾಸನೆ ನೋಡಿ. ನೀವು ಹಾಕಿ ಹಿಂಗ್ ಬಿಟ್ಟ ತಕ್ಷಣ ಇವಲ್ಲೇ ವಾಸನೆ ಶುರು ಆಗೋಯ್ತು. ಈಗ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗ್ಲಿ. ನೀವ್ ಅನ್ಕೊಂಡಿರ್ಬೋದು ಎಲ್ಲಾದ್ರಲ್ಲೂ ಈರುಳ್ಳಿ ಹಾಕ್ತಿದ್ರಪ್ಪ ಫಸ್ಟ್, ಇವರೇನು ಟೊಮೆಟೊ ಗಿಮೆಟೊ ಏನೋ ಹಾಕ್ದಿರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರಲ್ಲಪ್ಪ ಅಂತ. ಯಾಕೆಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಫ್ರೈ ಆಗ್ಬೇಕು, ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಫ್ರೈ ಆಗಲ್ಲ. ಯಾಕಂದ್ರೆ ಟೊಮೆಟೊ ಪೇಸ್ಟ್ ಕುದೀತಾ ಇರತ್ತೆ, ಅದ್ರಲ್ಲಿರುವಂತಹ ನೀರಿನ ಅಂಶ ಇರತ್ತೆ, ಎಣ್ಣೆ ನಮಗ್ ಬರಲ್ಲ, ಅದು ಕುಕ್ ಆಗಲ್ಲ. ಎಲ್ಲ ಅಡಿಗೆಲಿದೆ, ಬೇಕಾದಷ್ಟಿದೆ. ಸಣ್ಣ ಸಣ್ಣ ವಿಚಾರ ಅಂತ ನಾವು ಬಿಟ್ಬಿಟ್ಟಿರ್ತೀವಿ. ಆಮೇಲೆ ಇದೆಲ್ಲ ತಿಳ್ಕೊಳ್ಳೋಷ್ಟು ವ್ಯವಧಾನಗಳಿರಲ್ಲ. ನಾನ್ ಹೇಳೋದೇನಂದ್ರೆ ನಮ್ಮ ಮನೆಯಲ್ಲಿ ಹೆಲ್ದಿ ಆಗಿ ಮಾಡ್ಕೋಬಹುದು, ನಾವ್ ಇನ್ನ ಆರೋಗ್ಯಕರವಾಗಿ ಮಾಡ್ಕೋಬಹುದು. ಪ್ಲಸ್ ಇನ್ನೊಂದೇನಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದಲ್ವಾ. ಇವಾಗ ಹೊರಗಡೆ ತರ್ತೀವಿ, ಬೇಕಾದ್ರೂ ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ತಿನ್ಬಹುದು, ತೃಪ್ತಿಯಾಗುವಷ್ಟು ತಿನ್ಬಹುದು, ಅದು ಇಂಪಾರ್ಟೆಂಟ್. ಇವಾಗ ನೋಡಿ ಫ್ರೈ ಆಯ್ತು. ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಪೇಸ್ಟ್ ಹಾಕೊಂಡ್ಬಿಡೋಣ. ಅಂದ್ರೆ ನೀವೇ ಟೊಮೆಟೊನ ಮಿಕ್ಸ್ ಮಾಡಿ ಇಟ್ಟಿದ್ದು, ಗ್ರೈಂಡ್ ಮಾಡಿ ಇಟ್ಟಿರೋದು? ಹೌದು, ಏನಿಲ್ಲ, ಸಾಧಾರಣ ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಟಿರೋದು ಅಷ್ಟೇನೆ, ಬಾಯ್ಲ್ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೀವಿ. ಇದು ಕುದಿಯಕ್ ಮುಂಚೆ ಏನ್ ಮಾಡೋಣ ಅಂದ್ರೆ ಹೇಳಿ, ಚಿಲ್ಲಿ ಪೌಡರ್ ಹಾಕೋಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ರೆ ಒಳ್ಳೇದು. ರುಬ್ಕೊಳ್ಳೋಂಥದ್ದೇನಿಲ್ವಾ? ರುಬ್ಕೊಳ್ಳೋ ಎಂಥದ್ದು ಇಲ್ಲ ಇವಾಗ. ಓಕೆ ಓಕೆ.
ಈಗ ಕಾಶ್ಮೀರಿ ಚಿಲ್ಲಿ ಪೌಡ್ರು. ಕಾಶ್ಮೀರಿ ಚಿಲ್ಲಿ ಪೌಡರ್ ಏನು ಕಲರ್ ಜಾಸ್ತಿ ಬರ್ಲಿ ಅಂತ ರುಚಿ ಜಾಸ್ತಿ ಬರ್ಲಿ. ಇವಾಗ ನೋಡಿ ಚಿಲ್ಲಿ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂದ್ರೆ ಅದು ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ, ಸೊ ಕಲರ್ ಚೆನ್ನಾಗಿ ಬರುತ್ತೆ. ನೀವು ಅಕಸ್ಮಾತ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲಪ್ಪ ಎಲ್ಲಿ ಹುಡ್ಕೊಂಡು ಹೋಗೋಣ ಪೌಡರ್ ಯೂಸ್ ಮಾಡಬಹುದು, ಚಿಲ್ಲಿ ಪೌಡರ್ ಯೂಸ್ ಮಾಡಿ. ಇಲ್ಲಾಂದ್ರೆ ಬ್ಯಾಡ್ಗೆ ಇದೆಯಲ್ಲ, ಹೌದು ಅದನ್ನೇ ಬ್ಯಾಡ್ಗೆ ಯೂಸ್ ಮಾಡಿದ್ರೆ ಒಳ್ಳೆ ಕಲರ್ ಬರುತ್ತೆ. ಹೌದೌದು. ಧನಿಯಾ ಪೌಡರ್ ನೆಕ್ಸ್ಟ್. ಎಷ್ಟು ಅಂದ್ರೆ ಚಿಲ್ಲಿ ಪೌಡರ್ ಎಷ್ಟು ಹಾಕೊಂಡಿದ್ವಲ್ಲ ಅದಕ್ಕೆ ಡಬಲ್ ಹಾಕೋಬೇಕು. ಜೀರಾ ಪೌಡರು ಸ್ವಲ್ಪ ಸ್ವಲ್ಪ, ಚಿಲ್ಲಿ ಪೌಡ್ರಲ್ಲಿ ಅರ್ಧ, ಗರಂ ಮಸಾಲ ಪೌಡರು ಚಿಲ್ಲಿ ಪೌಡರ್ಗೆ ಆಲ್ಮೋಸ್ಟ್ ಈಕ್ವಲ್, ಸ್ವಲ್ಪ ಕಮ್ಮಿ ಬಂದರೂ ಪರವಾಗಿಲ್ಲ. ಇಷ್ಟೊಂದೆಲ್ಲ ಪೌಡರ್ ಹಾಕ್ತಾ ಇದೀವಿ ಅಂದ್ರೆ ರುಚಿ ಬಂದೇ ಬರಬೇಕು. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಪನ್ನೀರು. ಇದಕ್ಕೆ ಮಖನಿ ಗ್ರೇವಿ ಅಂತ ಕರಿತೀವಿ. ಆಕ್ಚುಲಿ ಈ ಗ್ರೇವಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೇಕಂದ್ರೆ ಚಿಕನ್ ಹಾಕೋಬಹುದು. ಇದು ಬೇಸ್ ಚಿಕನ್ ಮಾಡ್ಕೋಬಹುದು, ಮುರ್ಗ್ ಮಖನಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಪನ್ನೀರ್ ಹಾಕೋಬಹುದು, ಇಲ್ಲ ವೆಜಿಟಬಲ್ ಹಾಕೋಬಹುದು, ತರಕಾರಿ ಮಿಕ್ಸ್ ವೆಜಿಟಬಲ್, ಸಬ್ಜಿ ಮಖನಿ ಅಂತ ಕರಿತೀವಿ ಅದಕ್ಕೆ. ಅದೇ ನಮ್ಮ ಫ್ರೆಂಡ್ ಒಬ್ರು ಚೆಫ್ ಇದಾರೆ, ಅವರು ಹೇಳ್ತಾರೆ ನಾವ್ ಈ ತರ ಬೇಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಹೌದು, ಬೇಸ್ ಯಾವಾಗಲೂ ಸ್ಟಾಕ್ ಅಲ್ಲಿ ಇಟ್ಕೊಂಡಿರ್ತೀವಿ ನಮ್ಮ ಕ್ಲಬ್ ಅಲ್ಲಿ. ಹೇಳಿದ ತಕ್ಷಣ ಅದನ್ನ ಮಿಕ್ಸ್ ಮಾಡ್ಕೊಳ್ತೀವಿ, ಯಾವ ಕೇಳ್ತಿರೋ ಅದನ್ನ ಮಿಕ್ಸ್ ಮಾಡ್ಕೊಡ್ತೀವಿ. ಖಂಡಿತ. ಸ್ವಲ್ಪ ನೀರ್ ಹಾಕಿ ಸಾಕು. ಇದೊಂಚೂರು ಕುಕ್ ಆಗಿದೆ. ಸಾಮಾನ್ಯವಾಗಿ ಪನ್ನೀರ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಬೋದು, ಇಲ್ಲ ಅಂತಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನ್ಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಈ ಪನ್ನೀರ್ ಎಲ್ಲಾನು ಆಲ್ಮೋಸ್ಟ್ ಅಲ್ಲೂ ಮೊದಲೆಲ್ಲ ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ತಿಂತಾ ಇದ್ದಿದ್ದು. ಸೌತ್ ಅಲ್ಲಿ ಎಲ್ಲೋ ಒಂದ್ ಕಡೆ ಯಾವಾಗ್ಲೋ ಒಂದ್ ಕಡೆ ಹೋಟ್ಲಿಗೆ ಹೋದಾಗ ಅವಾಗ ಯಾವಾಗಲೋ ಒಂದ್ಸರಿ ಆರ್ಡರ್ ಮಾಡಿದಾಗ ಮಾತ್ರ ತಿಂತಾ ಇದ್ರು. ಈಗ ಇತ್ತೀಚಿನ ಒಂದು ಲಾಸ್ಟ್ ಒಂದು 10 years ಇಂದ ಎಲ್ಲಾರು ಎಲ್ಲಾ ಕಡೆ ಈ ಪನ್ನೀರ್ ಎಲ್ಲ ಜಾಸ್ತಿ ತಿಂತಾ ಇದಾರೆ. ಮೈಗೂ ಇವಾಗ ಆಕ್ಚುಲಿ ಫ್ಯಾಟ್ ಕಂಟೆಂಟ್ ಅಂತ ಕರಿತೀವಿ ಪನ್ನೀರ್ನ. ಬಟ್ ಫ್ಯಾಟ್ ಕಂಟೆಂಟ್ ಒಂದೇ ಅಲ್ಲ, ಅದರಲ್ಲಿ ತುಂಬಾ ಒಳ್ಳೆ ಪ್ರೋಟೀನ್ಸ್ ಇದೆ ಹಾಗೂ ಕ್ಯಾಲ್ಸಿಯಂ ಇದೆ. ಸೊ ತುಂಬಾ ಮೈಗೂ ಒಳ್ಳೇದು. ಅಂದ್ರೆ ಎಲ್ಲಾರು ಎಷ್ಟು ಸೇವಿಸ್ಬೇಕು ಅಷ್ಟು ಸೇವಿಸ್ಲೇಬೇಕಾಗುತ್ತೆ. ಸೇವಿಸಿದ್ರೆ ಏನಾಗಲ್ಲ, ಜಾಸ್ತಿ ಸೇವಿಸಿದ್ರೆ ಸ್ವಲ್ಪ ನಕರ. ಒಬ್ಬೊಬ್ಬರ ದೇಹದ ಪ್ರಕಾರ ಅಂದ್ರೆ ಇವಾಗ ಕೆಲವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಅಂತಹ ಶಕ್ತಿ ಇರುತ್ತೆ, ಅಂತವ್ರಿಗೆ ಏನೂ ಆಗಲ್ಲ. ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್. ಚೆನ್ನಾಗಿ ಕುದಿಲಿ ಇದು. ಚೆನ್ನಾಗಿ ಕುದ್ದಾಗಲೇ ಆ ಹಸಿ ವಾಸನೆಗಳೆಲ್ಲ ಹೋಗುತ್ತೆ. ಹೌದು, ಆ ಮಸಾಲಾ ಫ್ಲೇವರ್ ಹೋಗ್ಬೇಕು. ಸೊ ನೀವ್ ಯಾವ್ದಾದ್ರು ಡಿಶ್ ಟ್ರೈ ಮಾಡಿದ್ರಾ ಮನೆಯಲ್ಲಿ? ಅಯ್ಯೋ, ನೀವು ಮಾಡಿ ಕೊಟ್ಟಿರೋ ತಿಂದು ಸುಧಾರಿಸ್ಕೊಳ್ಳೋದೇ ಸಾಕಾಗ್ಬಿಟ್ಟಿದೆ. ತಿರ್ಗಾ ನಾನೆಲ್ಲಿ ಟ್ರೈ ಮಾಡಕ್ ಹೋಗ್ಲಪ್ಪ. ಅಲ್ಲ, ಮನೆಯಲ್ಲಿ ಏನಾದ್ರು ಟ್ರೈ ಮಾಡಿ. ನೀವು ತಿನ್ನೋದು ಬೇಡ, ನಿಮ್ಮ ಮನೆಯಲ್ಲಿ ಇರೋರ್ಗೆಲ್ಲರಿಗೂ ಕೊಡೋದು, ಈ ತರದ್ ಏನಾದ್ರು. ಮನೇಲಿ ಕೊಡೋ ತಿನ್ನಕ್ಕೆ ನಮ್ಗೆ ಟೈಮ್ ಇರಲ್ಲ. ನಾವು ಮಾಡಿ ಅವ್ರಿಗೆ ಕೊಟ್ಟು ಅಯ್ಯೋ ಅಕಟಕಟ ಬೇಡ 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 ಬೇಡ. ನೀವು ಮಾಡ್ತಾ ಇದ್ದೀರಾ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ಅದೇ ಬೇಕಾದಷ್ಟಾಗಿ. ಸೊ ನಾನಂತೂ ಮದ್ವೆಗೆ ಹೋಗಿದ್ದೆ. ಹೇಳಿ. ಮದ್ವೆಗೆ ಹೋದಾಗ ಏನಾಯ್ತು, ಹೋಳಿಗೆ ಬಿಡಿಸಿದ್ರು. ನನ್ನ ಜೊತೆ ಬಂದವರು ಸ್ವಲ್ಪ ಫ್ರೆಂಡ್ಸು, ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಇದ್ರು. ಓಕೆ, ಸಡನ್ ಆಗಿ ಏನಾಯ್ತು, ಹೋಳಿಗೆ ಬಿಡಿಸಿದ್ರು ಫಸ್ಟು. ಆಮೇಲಿಂದ ಪೂರಿ ಬಿಡಿಸಿದ್ರು. ಎಲ್ಲರೂ ಸುಮ್ಮನೆ ಕೂತಿದ್ವಿ. ಅಂದರೆ ಇವಾಗ ಎಲ್ಲರೂ ಊಟ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತಾನೆ ಇವಾಗ ಹೋಳಿಗೆ ಬಿಡಿಸಿದ್ರು ಅಂತ ತಿನ್ನಕ್ಕೆ ಶುರು ಮಾಡೋಕ್ಕಾಗತ್ತಾ. ಸೊ ಪೂರಿ ಬಂತು. ಪೂರಿ ಆದಮೇಲೆ ಪೂರಿಗೆ ಸಬ್ಜಿ ಬಿಡಿಸ್ಕೊಂಡು ಹೋದ್ರು. ನಾವೆಲ್ಲ ಏನು ಮಾಡಿದ್ವಿ, ಪೂರಿ ತಿನ್ನಕ್ಕೆ ಶುರು ಮಾಡಿದ್ವಿ. ನನ್ನ ಫ್ರೆಂಡ್ ಜೊತೆಲಿದ್ದವನು ಈ ಹೋಳಿಗೆ ಕತ್ತರಿಸ್ಬಿಟ್ಟು ಸಬ್ಜಿನಲ್ಲಿ ನೆಂಚ್ಕೊಂಡು ತಿನ್ನಕ್ಕೆ ಶುರು ಮಾಡಿದ. ಅರ್ಥ ಆಯ್ತಾ? ನಾನು ಏನು ಇದು ಅಂದರೆ ಆಮೇಲೆ ಈತ ಸರಿ ಚಪಾತಿ ಕ್ಯೂ ಸ್ವೀಟ್ ಹೇ ಅಂತಾನೆ ಸಡನ್ ಆಗಿ. ಆಮೇಲೆ ಇಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಒಂದು ಜಾಗದ ಡಿಶ್ ಇನ್ನೊಂದು ಜಾಗದ ಡಿಶ್ ಗೊತ್ತಾಗಲ್ಲ. ಸೊ ತುಂಬಾ ಪ್ರಾಬ್ಲಮ್ ಆಗತ್ತೆ. ಇದೇ ತರ ನಾವೆಲ್ಲರೂ ಸೇರ್ಕೊಂಡು ನಾರ್ತ್ ಕರ್ನಾಟಕ ಟೂರ್ ಹೋಗಿದ್ವಿ. ರಾಣೆಬೆನ್ನೂರಲ್ಲಿ ನನ್ನ ಫ್ರೆಂಡ್ ಇದ್ದಾನೆ. ಅವ್ರ ಮನೆಗೆ ಹೋದಾಗ ಏನಾಯ್ತು, ಅಲ್ಲಿಂದ ಕಡಕ್ ರೊಟ್ಟಿ ತಂದಿದ್ದೆ ಇಲ್ಲಿಗೆ ಬೆಂಗಳೂರಿಗೆ. ಸೊ ಕಡಕ್ ರೊಟ್ಟಿ ಮೇಲೆ ಪಲ್ಯ ಕೊಡ್ತಾರಲ್ಲ, ಈ ಕಾಳು ಇದೆಲ್ಲ ಹಾಕಿ ಪಲ್ಯ ಕೊಡ್ತಾರಲ್ಲ, ಅದನ್ನ ಕೊಟ್ಟಿದ್ರು. ನಾನೇನ್ ಮಾಡಿದೆ, ನಾವೆಲ್ಲ ಒಳಗಡೆ ತಿಂತಾ ಇದ್ವಿ. ಅವ್ನಿಗೆ ಸ್ವಲ್ಪ ಚೇರ್ ಬೇಕು ಅಂದ್ಬಿಟ್ಟು ಆಚೆ ಕಡೆ ಕುತ್ಕೊಂಡು ತಿಂತಾ ಇದ್ದ ನಮ್ಮನೆಯಲ್ಲೇ. ಚೇರ್ ಮೇಲೆ ತಿಂತಾ ಇದ್ನಲ್ಲ ಅಂದ್ಬಿಟ್ಟು ನಮ್ಮ ತಾಯಿ ತಗೊಂಡೋಗಿ ಅಲ್ಲೇ ಕೊಟ್ರು. ಫ್ರೆಂಡ್ ಮನೆಯಿಂದ ತಂದಿದ್ದಲ್ವಾ, ಅವನು ಇದ್ದ, ಅಲ್ಲೇ ಕೊಟ್ರು. ಇವನೇನ್ ಮಾಡ್ದ, ಮೇಲ್ಗಡೆ ಇರೋ ಪಲ್ಯ ತಿಂದು ಕಣ್ಣಲ್ಲಿ ಮೂಗಲೆಲ್ಲ ನೀರ್ ಬರ್ತಾ ಇದೆ, ಫುಲ್ ಖಾರ ಅನ್ಬಿಟ್ಟು ಅವ್ನಿಗೆ. ರೊಟ್ಟಿನೇ ತಿಂದಿರಲ್ಲ, ರೊಟ್ಟಿ ತಿಂದಿಲ್ಲ, ಅದನ್ನ ಮಾತ್ರ ತಿಂದ. ಇದು ಪೇಪರ್ ಪ್ಲೇಟ್ ಅನ್ಕೊಂಡು ಮಡಚ್ಬಿಟ್ಟು ಬಿಸಾಕಕ್ ನೋಡ್ತಾ ಇದ್ದ ನಮ್ಮೇಲೆ. ಆಗುತ್ತೆ ಸಾಧ್ಯತೆಗಳು ಉಂಟು. ಹಂಗೆ ಇರುತ್ತಪ್ಪ, ಶೇಪ್ ಎಲ್ಲ ಹಂಗೆ ಇರ್ತದೆ. ನೋಡಿ ಇವಾಗ ಆಯಿಲ್ ಬಿಟ್ಕೊಂತ ಈ ತರ ಆಯಿಲ್ ಬಿಡ್ಬೇಕು ಸೈಡ್ ಅಲ್ಲಿ ಚೆನ್ನಾಗಿ. ಅದು ಕುಕ್ ಆದ್ರೇನೆ ಆಯಿಲ್ ಬಿಡೋದು. ಸೊ ಆಯಿಲ್ ಬಿಟ್ಟಿದೆ. ಇವಾಗ ಏನ್ ಮಾಡೋಣ ಅಂದ್ರೆ
ಕ್ಯಾಶು ನಟ್ ಪೇಸ್ಟ್ ನಾನು ಹೇಳಿದೆ ಮಾಡಿ ಇಟ್ಕೊಂಡಿದೀವಿ ಅಂತ ಅಂದ್ಬಿಟ್ಟು. ಓಕೆ, ಗೋಡಂಬಿಯ ರುಬ್ಕೊಂಡಿದ್ದೀರಾ? ಗೋಡಂಬಿ, ಹೌದು. ಕ್ಯಾಶು ನಟ್ ಪೇಸ್ಟ್ ಹಾಕ್ತಾ ಬರೋಣ. ನೋಡಿ ಇದು ಕಳೆ ಬಂತು, ಇವಾಗ ಕಳೆ ಶುರು ಆಯ್ತು. ಜಾಸ್ತಿ ಹೀಟ್ ಇರಬಾರ್ದು ಕ್ಯಾಶು ನಟ್ ಪೇಸ್ಟ್ ಮಿಕ್ಸ್ ಮಾಡ್ಬೇಕಾದ್ರೆ. ಸಖತ್ತಾಗಿದೆ ಬಿಡಿ ಎಲ್ಲರೂ. ಇವಾಗ ಸ್ವಲ್ಪ ಮ್ಯಾಚಿಂಗ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಬಂದು ಬಟರ್ ಹಾಕೊಡೋಣ. ಮಖ್ನಿ ಅಂತ ಹೇಳಿದೆ. ಮಖ್ನಿ ಅಂದ್ರೆ ಮಖನ್ ಅಂದ್ರೆ ಏನು? ಬೆಣ್ಣೆ. ಸೊ ಬೆಣ್ಣೆ ಹಾಕೋಣ. ತುಂಬಾ ಫ್ಯಾಟ್ ಹಾಕ್ತಿದಾರಪ್ಪ ಇವರು ಅನ್ಕೋಬೇಡಿ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಇದಕ್ಕೆ ಬಂದು ನೀವು ಮೇನ್ ಗ್ರೇವಿ ಅಲ್ವಾ, ನೀವು ಬೇಕಂದ್ರೆ ಸೈಡ್ಸ್ಗೆ ತುಂಬಾ ಕಮ್ಮಿ ಯೂಸ್ ಮಾಡ್ಕೊಂಡು ಇದು ಮಾಡ್ಬೋದು. ಅಂದ್ರೆ ಇದಕ್ಕಿನ್ನ ನೀರು ಹಾಕೊಂಡು ಇದು ಮಾಡ್ಕೋಬಹುದು. ಓಹೋ, ಸೊ ಬಟರ್ ಮೆಲ್ಟ್ ಆಗೋದ್ರೊಳಗೆ ನಾವು ಕಸೂರಿ ಮೆಥಿ ಇದೆ. ಕಸೂರಿ ಮೆಥಿ ಹೀಗೆ ಹಾಕೋಬಹುದು. ಕೆಲವ್ರಿಗೆ ಹೀಗೆ ತಿನ್ನಕ್ಕೆ ಇಷ್ಟ ಆಗಲ್ಲ, ಬಾಯಿಗೆ ಸಿಗತ್ತೆ ಅಂತಾರೆ. ಸೊ ಅಂಥವ್ರು ಬೇಕಂದ್ರೆ ಲೈಟಾಗಿ ರೋಸ್ಟ್ ಮಾಡ್ಕೊಂಡು ಕೈಯಲ್ಲಿ ಹಿಂಗಿಂಗಂದ್ರೆ ಪುಡಿ ಆಗ್ಬಿಡತ್ತೆ, ಆ ಥರನೂ ಹಾಕೋಬಹುದು. ಸೊ ಫ್ಲೇವರ್ಗೋಸ್ಕರ ಹಾಕೋದ್ರಿಂದ ಹಾಗೆ ಹಾಕ್ತೀನಿ ನಾನು. ಗ್ರೇವಿ ವಾಸನೆ ಅದ್ಭುತವಾಗಿ ಬರ್ತಾ ಇದೆಯಪ್ಪ. ತುಂಬಾ ಚೆನ್ನಾಗಿ ಬರ್ತದೆ ಫ್ಲೇವರು. ನೀರು ಹಾಕ್ಬಿಡೋಣ. ಓಕೆ. ಆಕ್ಚುಲಿ ಟೊಮೆಟೊ ಬಂದು ಹುಳಿ ಇರತ್ತೆ ಅಲ್ವಾ, ಆ ಹುಳಿ ಹೋಗ್ಲಾಡ್ಸಕ್ಕೆ ಅಂತ ಅಂದ್ಬಿಟ್ಟು ನಾವು ಜೇನುತುಪ್ಪ ಉಪಯೋಗಿಸ್ತೀವಿ. ಈಗ ಜೇನುತುಪ್ಪ ಹಾಕ್ತೀರಾ? ಹೌದು. ಏನಾದ್ರು ಹಾಕ್ಬೇಕಾ ಇದಕ್ಕೆ? ಇದಕ್ಕೆಲ್ಲೋ ಲಾಸ್ಟ್ ಅಲ್ಲಿ ಒಂಚೂರು ಕುದಿ ಬರ್ಲಿ, ಯಾಕೆಂದ್ರೆ ಪನ್ನೀರ್ ಒಂಚೂರು ಕುಕ್ ಆದ್ರೆ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಆಮೇಲಿಂದ ನಾವು ಒಂಚೂರು ಕ್ರೀಮ್ ಹಾಕೋಣ. ಗಾರ್ನಿಶ್ಗೆ ಒಂಚೂರು ಕ್ರೀಮ್ ಯೂಸ್ ಮಾಡ್ತೀವಿ. ಓಕೆ. ಈಗ ನೋಡಿ ಹಾಕಿ ಒಂಚೂರು ಒಳಗಡೆ ಹೋಗಿದೆ ಫ್ಲೇವರು. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವಾಗ ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಳ್ಳಿ. ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಪನ್ನೀರು ತುಂಬಾ ದಪ್ಪಕ್ಕೆ ಕಟ್ ಮಾಡ್ತಾರೆ. ಅದೇನಂದ್ರೆ ಒಂದು ಬಾಯಿಗೆ ಒಳಗಡೆ ಹೋಗಂಗಿದ್ರೇನೆ ಅದು ತಿನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ಆದ್ರಿಂದ ನಾನ್ ಹೇಳೋದೇನಂದ್ರೆ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಒಳ್ಳೇದು ಅಂತ. ಅಂದ್ರೆ ಬಾಯಿಗೂ ಸಿಗ್ಬೇಕು, ತುಂಬಾ ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಗಲ್ಲ. ಇದೇನು ನೀವು ಮಾಡಿದಿರಾ ಸೈಜು? ಈ ಸೈಜ್ ಕರೆಕ್ಟ್ ಸೈಜ್ 1 ಸೆಂಟಿಮೀಟರ್ ಕ್ಯೂಬ್. ಅವೆಲ್ಲ ನಿಮ್ಗೆ ಮೆಜರ್ಮೆಂಟ್ ಇರುತ್ತಲ್ಲ, ಮೆಜರ್ಮೆಂಟ್ ನೋಡ್ಕೊಂಡ್ ಮಾಡಲ್ಲ. ನಿಮ್ಗೆ ಅಭ್ಯಾಸ ಮಾಡಿಸ್ಬೇಕಂದ್ರೆ ಇಷ್ಟೇ ಇರಬೇಕು, ದೋಸೆ ಅಂದ್ರೆ ಇಷ್ಟೇ ಸೈಜ್ ಇರಬೇಕು, ಇಡ್ಲಿ ಅಂದ್ರೆ ಇಷ್ಟೇ ವೆಯ್ಟ್ ಇರಬೇಕು. ಹೌದು, ಅವೆಲ್ಲ ಇದೆ ಅಲ್ವಾ? ಹೌದು, ಖಂಡಿತ. ಸೊ ಮುರಳಿ, ಪನ್ನೀರ್ ಮಖ್ನಿ ರೆಡಿ ಇದೆ. ಸಖತ್ತಾಗಿ ಬಂದಿದ್ದೀರಿ ಕೃಷ್ಣ. ತುಂಬಾ ಖುಷಿ ಆಗ್ತದೆ, ನೋಡಿದ್ರೆ ಖುಷಿ ಆಗ್ತದೆ ನನಗೆ. ಹೌದಾ? ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಅಂತ. ಇಷ್ಟೊಂದು ಚೆನ್ನಾಗಿ ಬಂದಿರೋದು, ಇಷ್ಟೊಂದು ಲೆಂತಿ ಪ್ರೊಸೆಸ್ ಇದು. ಇದು ಸಡನ್ ಆಗಿ ಫಟ್ ಅಂತ ಏನು ಮಾಡೋಕ್ಕಾಗುವಂಥ ಅಡುಗೆ ಏನಲ್ಲ. ಇದು ತುಂಬಾ ಲೆಂತಿ ಪ್ರೊಸೆಸ್ ಆಗಿ ಮಾಡಿದ್ದಾರೆ. ಇಷ್ಟೊಂದು ಸಾಮಗ್ರಿಗಳನ್ನ ಹಾಕಿದ್ದಾರೆ, ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ನಲ್ಲಿ ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಸ್ವಲ್ಪ ಮಿಸ್ ಆದ್ರೂ ಟೇಸ್ಟ್ ಕೆಟ್ಟೋಗುತ್ತೆ. ಆ ಥರ ಟೇಸ್ಟ್ ಕೆಡ್ಸ್ಕೋಬೇಡಿ. ಇನ್ನೊಂದ್ಸರಿ ಬೇಕಾದ್ರೆ ನೋಡ್ಕೊಳ್ಳಿ. ಪನ್ನೀರ್ ಮಖ್ನಿ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ತುಪ್ಪ ಹಾಕಿ ಅದು ಬಿಸಿಯಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಹುರಿದುಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಬೇಯಿಸಿ ರುಬ್ಬಿಕೊಂಡ ಟೊಮೆಟೊ ಪೇಸ್ಟ್ ಹಾಕಿ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲಾ ಪುಡಿ ಹಾಕಿ ಉಪ್ಪು ಸೇರಿಸಿ ಕಲಸುತ್ತೀರಿ. ಬೆಂದ ನಂತರ ಗೋಡಂಬಿ ಪೇಸ್ಟ್, ಬೆಣ್ಣೆ, ಕಸೂರಿ ಮೇಥಿ, ಪನ್ನೀರ್, ಜೇನುತುಪ್ಪ ಹಾಕಿ ಬೇಯಲು ಬಿಡಿ. ಬೆಂದ ನಂತರ ಬಿಸಿ ಬಿಸಿ ಪನ್ನೀರ್ ಮಖ್ನಿಯನ್ನು ರೋಟಿಯೊಂದಿಗೆ ಬಡಿಸಿ. ಇದನ್ನ ಮಾಡೇನಾದ್ರೂ ನಿಮ್ ಮನೇಲಿ ಕೊಟ್ಬಿಟ್ರೆ ರೀ, ಬೇರೆ ಗ್ರೇವಿ ಮಾಡಿಸಿದ್ರೆ ಕೇಳ್ರಿ, ಸಕ್ಕತ್ತಿದೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ಕೃಷ್ಣ ಇಲ್ಲೇ ಇದ್ದಾರೆ. ಕೃಷ್ಣ, ಪಟಾಪಟ ಏನ್ ಮಾಡ್ತಾರೆ ಶೇಪ? ಪನ್ನೀರ್ ಚೀಸ್ ಬಾಲ್ಸ್. ಪನ್ನೀರ್ ಚೀಸ್ ಬಾಲ್ ಅಂದ್ರೆ ಕಾಟೇಜ್ ಚೀಸ್ ಬಾಲ್ಸ್. ಪನ್ನೀರು ಒಂದು ಚೀಸ್. ಸೊ ಪನ್ನೀರ್ನ ಕಾಟೇಜ್ ಚೀಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅದಕ್ಕೆ ಏನೇನ್ ಬೇಕು? ಕಾಟೇಜ್ ಚೀಸ್ ಬಾಲ್ ಬೇಕಾಗುವ ಸಾಮಗ್ರಿಗಳು: ತುರಿದ ಪನ್ನೀರ್, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಉಪ್ಪು ಹಾಗೂ ಎಣ್ಣೆ. ಇದೊಂದ್ ಸ್ವಲ್ಪ ಕಾಂಟಿ ಸ್ಟೈಲ್. ಏನಂದ್ರೆ ಜಾಸ್ತಿ ಖಾರ ಇರಲ್ಲ, ಬಟ್ ಪನ್ನೀರು ಬಂದು ಬಾಯಲ್ಲಿ ಇಟ್ಟಾಗ ಆ ಮೆಲ್ಟಿಂಗ್
ಎಫೆಕ್ಟ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಮಾಡಿ 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 ತಿನ್ನಕ್ ನಾವ್ ಇದೀವಲ್ಲ, ಮಾಡಿ. ಏನದು ಹಾಕೊಳ್ತಾರ ನೀವು? ಪನ್ನೀರು, ತುರ್ದಿರೋಂತ ಪನ್ನೀರ, ತುರಿದಿರುವಂತಹ ಪನ್ನೀರು, ಉಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಚಾಪ್ಡ್, ಸ್ವಲ್ಪ ಪೆಪ್ಪರ್ ಪೌಡರು, ಖಾರ ಜಾಸ್ತಿ ಬೇಕು ಅನ್ನೋರು ಪೆಪ್ಪರ್ ಪೌಡರ್ ಹಾಕೋಬಹುದು. ಮೈದಾ ಸ್ವಲ್ಪ ಹಾಕೋತೀವಿ, ಯಾಕೆಂದ್ರೆ ಬೈಂಡ್ ಆಗ್ಬೇಕು ಅದು ಒಟ್ಟಿಗೆ. ಫಟಾಫಟ್ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ, ಅಂದ್ರೆ 5-6 ನಿಮಿಷಕ್ಕೆ ಒಂದು ಅಡಿಗೆನ ಮಾಡಿ ತೋರಿಸ್ಬೋದು, ಅಡಿಗೆನ ಮಾಡಿ ತಿನ್ಬೋದು, ಬಂದವ್ರಿಗೂ ಬಡಿಸ್ಬೋದು, ನೀವು ಸಹ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋದೇ ನಮ್ಮ ಒಗ್ಗರಣೆ ಡಬ್ಬಿಯ ಕಾನ್ಸೆಪ್ಟು. ಈ ಫಟಾಫಟಲ್ಲಿ ಇವತ್ತು ನಾವು ತೋರಿಸ್ತಾ ಇದೀವಿ ಪನ್ನೀರಿನ ಬಾಲ್ಸ್. ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ನೀವು ಸಹ ಯೂಸ್ ಮಾಡಿ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಈಗ ಬಂದು ಇದು ಮಿಕ್ಸ್ ಮಾಡ್ಕೊಂಡಿದೀವಿ. ಪನ್ನೀರ್ ಕಾಯಿಲೆ ಅಲ್ವಾ ಎಣ್ಣೆ? ಎಣ್ಣೆ ಕಾಯಿಲಿ. ಪನ್ನೀರ್ ಬಾಲ್ಸ್ ಸಖತ್ತಾಗಿರುತ್ತೆ, ಮಾಡಿ ತಿನ್ಬೋದು, ಬೇಗ ತಿನ್ಬೋದು, ಬೇಗ ಮಾಡ್ಬೋದು, ಫಟಾಫಟ್ ಅಂತ ಮಾಡ್ಬೋದು. ಸೊ ಅದಾದ್ಮೇಲೆ ಒಂಚೂರು ಬ್ಯಾಟರ್ ಮಾಡ್ಕೋಬೇಕು ಸಪ್ರೇಟಾಗಿ. ಅಂದ್ರೆ ಬ್ಯಾಟರ್ ಅಂದ್ರೆ ಏನಿಲ್ಲ, ಸ್ವಲ್ಪ ಮೈದಾ, ಇದೇ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಓಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದು ಈ ಇದಕ್ಕೆ ಬಜ್ಜಿಗೆಲ್ಲ ಕಲ್ಸ್ಕೊತೀವಲ್ಲ ಆ ಥರ ಆ ರೇಂಜಲ್ಲಿ ಇರಬೇಕು. ಈ ಬ್ಯಾಟರು ಏನಕ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇದು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೇನೋ ಉಂಡೆ ಕಟ್ಟಿ ಡೈರೆಕ್ಟಾಗಿ ಹಾಕಿದ್ರೆ ಎಣ್ಣೆಗೆ ಒಡೆದೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಥವಾ ಒಳಗಡೆ ಏನಾದರೂ ಇಟ್ಟಿದ್ರೆ ಬಿಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಥರ ಮೈದಾ ಅಥವಾ ಕಾರ್ನ್ಫ್ಲವರು ಈ ಥರದ್ದು ಏನಾದ್ರು ಹಾಕಿ ಮಿಕ್ಸ್ ಮಾಡಿ ಅದನ್ನ ಅದ್ರೊಳಗೆ ಅದ್ದು ಹಾಕಿದ್ರೆ ಅದಷ್ಟು ಈಸಿಯಾಗಿ ಒಳಗಿರುವಂಥ ಹೂರ್ಣ ಈಚೆ ಬರೋದಿಲ್ಲ. ಈ ಪನ್ನೀರ್ನ ಏನಂದ್ರೆ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಮಾಡಿ 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 ಮಾಡಿ. ಕನ್ನಡದ ಪನ್ನೀರ್ ಉಂಡೆ, ಇಂಗ್ಲಿಷ್ನ ಪನ್ನೀರ್ ಬಾಲ್ಸ್. ಈ ಬ್ಯಾಟರ್ ಅಲ್ಲಿ ಕೋಟ್ ಮಾಡಿ ಓಕೆ 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 ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಬರೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾ? ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳ್ಳೇದು, ಯಾಕೆಂದ್ರೆ ತುಂಬಾ ಈ ಹೈ ಫ್ಲೇಮ್ ಆದ್ರೆ ಒಡೆಯುವಂತಹ ಚಾನ್ಸಸ್ ಇರುತ್ತೆ. ಓಕೆ 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 ಚೆನ್ನಾಗಿ ಕಾಣ್ತಾ ಇದೆ, ರುಚಿನೂ ಹಾಗೆ ಇರ್ಬೋದು. ಯಾಕಂದ್ರೆ ಪನ್ನೀರ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪನ್ನೀರ್ ಅಂತ ಹೇಳ್ಬಿಟ್ರೆ ಸಾಕು. ಇವಾಗ ಕೆಲವೊಬ್ರು ಹಾಲು ಕುಡಿಯಲ್ಲ, ಅದು ಇದು ಅಂತ ಅಂದ್ಬಿಟ್ಟು ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಈ ತರದೆಲ್ಲ ಗಲಾಟೆ ಮಾಡ್ತಾರೆ. ಅಂದ್ರೆ ಏನಕ್ಕೆ ತಿನ್ನೋದು, ಮೊಸರು ತಿನ್ನಲ್ಲ. ಸೊ ಪನ್ನೀರ್ ಮಾತ್ರ ತಿಂದೇ ಇರಲ್ಲ ಹುಡುಗರು, ತಿಂತಾರೆ. ಸೊ ಹಾಲಿನ ಪ್ರೋಟೀನ್ ಬಂದು ಬೇಕೇ ಬೇಕು ಮನುಷ್ಯನಿಗೆ. ಸೊ ಆದ್ರಿಂದ ಪನ್ನೀರ್ನ ಅವ್ರಿಗೆ ಕೊಡೋದ್ರಿಂದ ಅದೊಂದು ಉಪಯೋಗ ಆಗತ್ತೆ. ತೊಳಿ 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 ನಿಧಾನಗತಿಯಲ್ಲಿ ನಾವು ಬೇಯಿಸಿದ್ರೆ ಅದು ಆ ಕಲರ್ ಒಂಥರ ರೆಡ್ಡಿಶ್ ಕಲರ್ ಬರುತ್ತೆ. ರೆಡ್ಡಿಶ್ ಕಲರ್ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಿದ್ರೆ ಈ ಕಲರ್ ಬರಲ್ಲ, ಬ್ಲಾಕ್ ಆಗ್ಬಿಡುತ್ತೆ. ಈ ಕಲರ್ ಇದ್ರೆ ನೋಡಕ್ಕೂ ಅಟ್ರಾಕ್ಟಿವ್ ಆಗಿದೆ, ಒಂಥರ ತಿನ್ನಕ್ಕೂ ಒಳಗಡೆನೂ ಕುಕ್ ಆಗಿರತ್ತೆ. ಅದಲ್ದ್ರೆ ನಾವು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲ್, ಇಮಾಮಿ ಅವ್ರದ್ದು. ಅದು ಒಳ್ಳೆ ರಿಫೈನ್ಡ್ ಆಯಿಲ್. ನೋಡಿ ಕಲರ್ ನೋಡಿದ್ರೇನೆ ಗೊತ್ತಾಗುತ್ತೆ, ತುಂಬಾ ಪ್ಯೂರ್ ಆಗಿದೆ. ಸೊ ಇದನ್ನು ಉಪಯೋಗಿಸೋದ್ರಿಂದ ಇನ್ನ ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಪ್ಲಸ್ ನಮ್ಮ ಕೊಲೆಸ್ಟ್ರಾಲು ಜಾಸ್ತಿ ಇರಲ್ಲ, ಯಾಕಂದ್ರೆ ರಿಫೈನ್ಡ್ ಆಯಿಲ್ ಆಗಿರೋದ್ರಿಂದ. ಜಾಸ್ತಿ ಬ್ರೌನ್ ಆಗ್ಬಿಟ್ಟು ಬೊಂಡ ತರ ಕಂಡ್ಬಿಡ್ತೇನೋ ಅಂತ. ಇಲ್ಲ ಇಲ್ಲ, ಫಸ್ಟ್ ಇದನ್ನ ಒಂದು ಬ್ಲಾಟಿಂಗ್ ಪೇಪರ್ ಮೇಲೆ ಹಾಕೊಳ್ಳೋಣ. ಬ್ಲಾಟಿಂಗ್ ಪೇಪರ್ ಅಂತ ಕರಿಬೋದು, ಟಿಶ್ಯೂ ಪೇಪರ್ ಅಂತ ಕರಿಬೋದು. ಈ ಪೇಪರ್ ಮೇಲೆ ಹಾಕೊಳ್ಳೋ ಉದ್ದೇಶ ಇಷ್ಟೇನೆ, ಎಣ್ಣೆ ಜಾಸ್ತಿ ಇದ್ರೆ ಈ ಪೇಪರ್ ಹೀರ್ಕೊಳ್ಳುತ್ತೆ, ಹೀರ್ಕೊಂಡಾದ್ಮೇಲೆ ಸರ್ವ್ ಮಾಡಕ್ ಚೆನ್ನಾಗಿರುತ್ತೆ ಅಂತ. ಸೊ ಸರ್ವಿಂಗ್ ಬೌಲ್ಗೆ ಇಟ್ಬಿಡೋಣ. ಇಟ್ಕೊಳ್ಳಿ 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 ಇಟ್ಕೊಳ್ಳಿ. ಪನ್ನೀರ್ ಬಾಲ್ಸ್ ರೆಡಿ ಇದೆ, ಅಥವಾ ಕಾಟೇಜ್ ಚೀಸ್ ಬಾಲ್ಸ್ ಅಂತಲೂ ಕರಿಬೋದು, ಅಥವಾ ಕನ್ನಡದ ಪನ್ನೀರಿನ ಉಂಡೆ ರೆಡಿ ಆಗಿದೆ. ಖಂಡಿತ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಪನ್ನೀರ್ ಉಂಡೆ.
ನೋಡ್ತಾರೇನೆ ಗೊತ್ತಾಗ್ತದೆ ಇಷ್ಟೊಂದು ಚೆನ್ನಾಗಿರೋ ಪನ್ನೀರ್ ಉಂಡೆ ಕೇವಲ ಫಟಾಫಟಲ್ಲಿ ಅಂದರೆ 5ರಿಂದ 6 ನಿಮಿಷಕ್ಕೆ ನೀವು ನಿಮ್ಮ ಮನೇಲಿ ಮಾಡ್ಕೋಬೋದು. ಮಾಡಿಕೊಂಡು ನೀವೇ ರುಚಿಯಾಗಿ ತಿನ್ನಬೇಕು ಅಂದರೆ ಇನ್ನೊಂದ್ಸರಿ ಇದನ್ನ ನೋಡ್ಕೋಬೇಕಂದ್ರೆ ಈಗ ನಾವು ತೋರಿಸ್ತೀವಿ, ನೀವು ನೋಡ್ಬೇಕು. ಕಾಟೇಜ್ ಚೀಸ್ ಬಾಲ್ ಮಾಡುವ ವಿಧಾನ. ತುರಿದ ಪನ್ನೀರನ್ನು ಒಂದು ಬೌಲ್ನಲ್ಲಿ ಹಾಕಿ ಉಪ್ಪು, ಬೆಳ್ಳುಳ್ಳಿ, ಕಾಳು ಮೆಣಸಿನ ಪುಡಿ, ಮೈದಾ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಟು ಕಾಯಲು ಬಿಡಿ. ಒಂದು ಬೌಲ್ನಲ್ಲಿ ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ತಯಾರಿಸಿಕೊಂಡ ಪನ್ನೀರು ಮಿಶ್ರಣವನ್ನು ಉಂಡೆ ಮಾಡಿ ಕಲಸಿಟ್ಟುಕೊಂಡ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕೆಂಪಗಾಗುವಂತೆ ಕರಿಯಿರಿ. ಈಗ ತಯಾರಾದ ಕಾಟೇಜ್ ಚೀಸ್ ಬಾಲ್ ಅನ್ನು ಸಾಸ್ನೊಂದಿಗೆ ತಿನ್ನಲು ಕೊಡಿ. ಕಾಟೇಜ್ ಚೀಸ್ ಬಾಲ್ಸ್ ಆರ್ ಪನ್ನೀರಿನ ಉಂಡೆ ರೆಡಿಯಾಗಿದೆ. ಹೆಂಗ್ ಮಾಡೋದು ಅಂತ ನೋಡ್ಕೊಂಡ್ಬಿಟ್ಟಿದ್ದೀರಾ. ಇನ್ಯಾಕ್ ತಡ, ಮುಳ್ಳಿ ತಿನ್ ನೋಡ್ರಿ ರೀ. ಕೃಷ್ಣ, ಚೆನ್ನಾಗಿದೆಯಪ್ಪ. ಕಾರ್ಯಕ್ರಮದ ಮುಂದಿನ ಸುತ್ತು ಬಹಳ ಇಂಟ್ರೆಸ್ಟಿಂಗ್ ಸುತ್ತು, ನಮ್ಮನೆ ಅಡಿಗೆ. ಏನ್ರಿ ಮುರಳಿ, ಯಾರನ್ನ ಕರ್ಸಿದ್ದೀರಾ? ಏನ್ ಅಡಿಗೆ ಮಾಡಿಸ್ತಾ ಇದ್ದೀರಾ? ಏನ್ ಸ್ಪೆಷಲ್ ತೋರಿಸ್ತಾ ಇದ್ದೀರಿ? ಖಂಡಿತವಾಗ್ಲೂ ಕರ್ಸಿದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಉಷಾ ಅವ್ರನ್ನ. ಉಷಾ ಅವರೇ ನಮಸ್ಕಾರ. ಉಷಾ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ರಾಜರಾಜೇಶ್ವರಿ ನಗರದಿಂದ. ಏನ್ ಮಾಡ್ಕೊಂಡಿದ್ದೀರಾ ಉಷಾ ಅವರೇ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ಕೊಂಡಿದ್ದಾರೆ? ಸೀರಿಯಲ್ ಪ್ರೊಡ್ಯೂಸರ್. ಸೀರಿಯಲ್ ಪ್ರೊಡ್ಯೂಸರ್. ಯಾವ ಸೀರಿಯಲ್ ಬರ್ತಾ ಇದಾರೆ? ಭಾರತಿ ಅಂತ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ. ಉಷಾ ಅವರೇ, ಏನ್ ಮಾಡಿ ತೋರಿಸ್ತಾ ಇದ್ದೀರಾ? ನಾವಿವಾಗ ದೊಡ್ಡ ಪತ್ರೆ ತಂಬುಳಿ ಅಂತ. ಓಕೆ, ತಂಬುಳಿಗೆ ಏನೇನ್ ಬೇಕು ಅಂತ ಏನೇನ್ ತಂದಿದ್ದೀರಾ ಸ್ವಲ್ಪ ಹೇಳಿದ್ರೆ? ದೊಡ್ಡ ಪತ್ರೆ ತಂಬುಳಿ ಬೇಕಾಗುವ ಸಾಮಗ್ರಿಗಳು: ದೊಡ್ಡ ಪತ್ರೆ, ತೆಂಗಿನಕಾಯಿ ತುರಿ, ಕಾಳು ಮೆಣಸು, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಸಾಸಿವೆ, ಅರಿಶಿನ, ಮೊಸರು, ತುಪ್ಪ, ಕರಿಬೇವು, ಉಪ್ಪು. ಉಷಾ ಅವರೇ, ಏನ್ ಚಿಟ್ಬಿಟ್ಟಿದೀವಿ, ಹಾಕ್ಬಿಡೋಣ? ಏನ್ ಹಾಕ್ತೀರಪ್ಪ? ದೊಡ್ಡ ಪತ್ರೆ. ದೊಡ್ಡ ಪತ್ರೆ ಹಾಕಿ. ಸಾಕಿಷ್ಟೇನೆ? ಸಾಕಿಷ್ಟೇ. ಏನ್ ಮಾಡ್ಬೇಕು ಇದನ್ನ? ಇವಾಗ ಫ್ರೈ ಮಾಡ್ಬೇಕು. ಏನ್ ಬಿಡ್ಸಿಡ್ ಸಾಕೊಳ್ಳೋದು ಏನ್ ಬೇಡವಾ? ಗೊಂಚಲಿ ಹಾಕ್ಬಿಡ್ಬೋದಾ? ರುಬ್ಬೋದಲ್ವಾ, ಏನಾಗಲ್ಲ. ಓಕೆ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಿಮ್ಮನೆ, ನಿಮ್ಮ ತಾಯಿ ಮನೆಯಲ್ಲಿ ಯಾವ್ರನವರು? ನಾವು ಹಾಸನ್. ಎಲ್ಲಿ ಹಾಸನದಲ್ಲಿ? ಹಾಸನಲ್ಲಿ ವಿಜಯನಗರ ಅಂತ. ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಿಗೆ ಬಂದು? ಬೆಂಗಳೂರಿಗೆ ಬಂದು 6 ವರ್ಷ. ಇವಾಗ ಜೀರಿಗೆ ಮೆಣಸು ಹಾಕೊಂಡು ಉರಿಬೇಕು. ಉರಿಬೇಕಾ? ಎಣ್ಣೆ ಏನಾದ್ರು ಹಾಕ್ಬೇಕಾ? ಎಣ್ಣೆ, ತುಪ್ಪ ಹಾಕೋಬೇಕು. 2 ಸ್ಪೂನ್ ತುಪ್ಪ. ಹಾಕಿ ಹಾಕಿ ಹಾಕಿ. ಮೆಣಸು ಹಾಕ್ತಾ ಇದ್ದೀರಾ? ಮೆಣಸು 1 ಸ್ಪೂನು. ಮೆಣಸಿನ್ಕಾಯಿ ಹಾಕ್ಲಾ? ಹಾಕಿ 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 ಹಾಕಿ. ಹಾಕ್ಲೇಬೇಕಲ್ಲ, ಖಾರ ಬೇಕಲ್ಲ ಸ್ವಲ್ಪ. ಏನ್ ಬೇಕು ನಿಮ್ಗೆ ನೆಕ್ಸ್ಟ್? ಇವಾಗ ರುಬ್ಬಕ್ಕೆ ಜಾರ್ ಬೇಕಾ? ಅಥವಾ ರುಬ್ಬೋ ಕಲ್ಕೊಡ್ಲಾ? ಕಲ್ಬೇಡ, ಜಾರ್ ಕೊಡಿ ಸಾಕು. ಅದು ಕಲ್ಲು ಇಟ್ಟಿದೀವಿ. ಕಲ್ಲು ಇಟ್ಟಿದೀವಿ, ನಂಗೆ ರುಬ್ಬಕ್ ಬರಲ್ಲ. ಅಯ್ಯ, ಕಲ್ಬೇಡ ಅರೇ, ಗುಂಡ್ ಕಲ್ ಎತ್ಕೊಂಡ್ಬೇಡ. ಕಲ್ಬೇಡ, ಮಿಕ್ಸಿ ಸಾಕಂತೆ. 1 ನಿಮಿಷ ಜಾರ್ ಕೊಡ್ತೀವಿ. ತೆಂಗಿನಕಾಯಿ ಹಾಕ್ಬೇಕು. ಎಷ್ಟು ಹಾಕೊಂಡಿದ್ದೀರಾ ತೆಂಗಿನಕಾಯಿನ? ತೆಂಗಿನಕಾಯಿ ಒಂದಿಷ್ಟು. ಓಕೆ. ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಕಿ. ಸಾಕಾ? ಒಂದ್ ಸ್ವಲ್ಪ ರುಬ್ಬೋ ಅಷ್ಟು ಹಾಕಿ. ಅಡಿಗೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆಯಾ? ಸ್ವಲ್ಪ, ಜಾಸ್ತಿ ಏನಿಲ್ಲ. ಸ್ವಲ್ಪ ಇಂಟ್ರೆಸ್ಟ್ ಇದೆ. ಯೂಶಲಿ ಒಂದು 3-4 ದಿನ ಹೋಟ್ಲಿಗೆ ಹೋಗ್ಬೋದಾ ನೀವು? ಇಲ್ಲ, 2 ದಿನ ಹೋಗ್ಬೋದು ವಾರದಲ್ಲಿ. 2 ದಿನ ಗ್ಯಾರಂಟಿನಾ? ಓಕೆ. ನಾನ್ ವೆಜ್ಜಾ ವೆಜ್ಜಾ ನೀವು? ನಾನ್ ವೆಜ್. ನಾನ್ ವೆಜ್ಜಾ? ಖುಷಿಯಾಗಿ ಹೇಳ್ರಿ. ಅಯ್ಯೋ, ನಾನ್ ವೆಜ್ ಅಂತಿರಲ್ರಿ, ಖುಷಿಯಾಗಿ ಹೇಳ್ರಿ. ನಾನು ಮಾಡಕ್ ಹೇಳಲ್ಲ. ಅದೇನೆ, ಮಾಡಕ್ ಹೇಳ್ತೀರಾ ಅಂತಾನೆ ಹೇಳ್ದೆ. ಇಲ್ಲ ಇಲ್ಲ ಇಲ್ಲ. ಎಷ್ಟು ಈ ತಂಬುಳಿ ಸಾರು ಒಂದು ತಿಂಗಳೊಂದು 2 ಸರಿ ಮಾಡ್ಬೋದಾ ನೀವು? ತಿಂಗಳಲ್ಲ, ವಾರದಲ್ಲಿ 1 ದಿವಸ. ಇದೇನಾ ಈಸಿ ಅಂತನಾ? ತಗೊಂಬಂದ ಸೊಪ್ಪು ಸಿಕ್ತು, ರುಬ್ದ ಹಾಕ್ದ, ಅದೇ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ, ಒಂದ್ಸಲ. ಶ್ರೀನಿವಾಸ್ ಅವ್ರು ಬಂದಿದ್ರೆ ಅವ್ರಿಗೂ ಸ್ವಲ್ಪ ತಂಬುಳಿ ಹಾಕಿ ಬಡಿಸಿ ತಿನ್ಸಿ ಕಳಿಸ್ಬೋದಾಗಿತ್ತು. ಇದಕ್ಕೆ ಒಂದ್ ಸ್ವಲ್ಪ ಸಾಲ್ಟ್ ಹಾಕಿ. ಸಾಲ್ಟ? ತಂಬುಳಿ ವಾಸನೆ ಅಂತೂ ಬರ್ತಾ ಇದ್ದೀರಿ ಉಷಾ ಅವ್ರೆ.
ಏನಾಗ್ತೀರಾ ಇದಕ್ಕೆ ನೀವು? ಇವಾಗ ಇದಿಷ್ಟೇನೆ, ಹಾ. ಇದು ಒಗ್ಗರಣೆ ಹಾಕಬೇಕು ಈ ಕಡೆ. ಓಕೆ, ಒಗ್ಗರಣೆಗೆ ಇಟ್ಟಿದ್ದೀನಿ. ಹಾ. ಇದು ಬೇಕಾದ್ರೆ ಆಫ್ ಮಾಡಾಗಿದ್ರೆ ಆಫ್ ಮಾಡ್ಕೊಳ್ಳಿ. ತುಪ್ಪ ಹಾಕ್ತೀನಿ 2 ಸ್ಪೂನು. ಹಾಕಿ 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 ಸಾಸಿವೆ, ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ 2 ಹಾಕ್ತೆ. ಹಾ. ಕರಿಬೇವು. ಏನ್ ಮಾಡ್ಬೇಕು ನೆಕ್ಸ್ಟ್? ಇದನ್ನ ಒಗ್ಗರಣೆ ಆಗಿರೋದು ಇದಕ್ಕೆ ಹಾಕಬೇಕು. ಹಾಕ್ಬಿಡೋಣವಾ? ಹಾ, ಅಥವಾ ಇನ್ನೂ ಸ್ವಲ್ಪ ಏನ ಬೇಯಬೇಕಾ? ಇನ್ನೊಂದ್ ಸಾಕಾ? ಸ್ವಲ್ಪ, ಒಂದ್ ಸ್ವಲ್ಪ. ಹಾಕ್ಬಿಡೋಣವಾ? ಹಾ, ಹಾಕ್ತೀನಿ. ಇದೊಂದ್ ಸ್ವಲ್ಪ ಆರಿದ್ಮೇಲೆ ಮೊಸರು ಹಾಕಬೇಕು. ಓ, ಇದು ಪೂರ್ತಿ ತಣ್ಣಗಾಗ್ಬೇಕಾ? ಒಂದ್ ಸ್ವಲ್ಪ ಆರಿದ್ಮೇಲೆ ಮೊಸರು. ಉಷಾ ಅವ್ರೆ, ಇನ್ನೂ ಹೀರೋಯಿನ್ ಆಗ್ತೀನಿ, ಯಾವತ್ತಾರ ಒಂದಿನ ಸೀರಿಯಲ್ ಬರ್ತೀನಿ ಅಂತ ಆಸೆ ಇದೆಯಾ? ಇಲ್ಲ, ಏನು ಈಗ ಬೇಡ ಅಂತಾನೆ ಬಿಟ್ಬಿಟ್ಟಿದೀನಿ. ಯಾಕೆ ಬೇಡ ಅಂತ. ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಓಕೆ, ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಏನ್ ಮಿಕ್ಸ್ ಮಾಡ್ಬೇಕು ಇದಕ್ಕೆ? ಇವಾಗ ಇದಕ್ಕೆ ಮೊಸರು. ತಂಬುಳಿ ಪೂರ್ತಿಯಾಗಿ ಮಾಡಿದ್ದು ಒಗ್ಗರಣೆಯಲ್ಲಿ ಹಾಕಿ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಮೊಸರನ್ನ ಬೆರೆಸ್ಕೊಳ್ತೀವಲ್ಲ? ಹಾ, ಓಕೆ, ರೆಡಿ ಆಯ್ತಾ? ಹಾ, ರೆಡಿ ಆಯ್ತು. ಇದೇನು ಮುದ್ದೆಗೆ ಚೆನ್ನಾಗಿರುತ್ತಾ ಇಲ್ಲ ಅನ್ನಕ್ಕೆ ಮಾತ್ರ ಚೆನ್ನಾಗಿರುತ್ತಾ ಅಥವಾ ಏನಾದ್ರೂ ಮುದ್ದೆ, ಅನ್ನ ಎರಡು ಚಪಾತಿಗೆ ಚೆನ್ನಾಗಿರುತ್ತಾ? ಚಪಾತಿಗೂ ಚೆನ್ನಾಗಿ. ಪತ್ರೆ ತಂಬುಳಿ ರೆಡಿ. ದೊಡ್ಡಪತ್ರೆ ತಂಬುಳ್ಳಿ ಉಷಾ ಅವ್ರು ಮಾಡಿ ನಮಗೆ ತಿನ್ಸಕ್ಕೆ ಕೊಟ್ಬಿಟ್ಟಿದ್ದಾರೆ. ದೊಡ್ಡಪತ್ರೆ ತಂಬುಳ್ಳಿ ಮಾಡೋದ್ ನೋಡ್ಕೊಳ್ಳಿಲ್ವಲ್ಲಪ್ಪ, ಮೈ ನವೆ ಬಂದಾಗ ಒಳ್ಳೆ ಸಾರು ಇದು. ಇದನ್ನ ಮಾಡ್ಕೊಂಡು ತಿಂದ್ರೆ ಮೈ ನವೆ ಹೋಗುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಇನ್ನೊಂದ್ಸರಿ ತೋರಿಸ್ಬಿಡಿ ಮುಳ್ಳಿ, ನೋಡ್ಕೊಂಬಿಡ್ರಿ. ದೊಡ್ಡ ಪತ್ರೆ ತಂಬುಳಿ ಮಾಡುವ ವಿಧಾನ: ಒಂದು ಬಾಣಲೆಯಲ್ಲಿ ದೊಡ್ಡ ಪತ್ರೆ ಹಾಕಿ ಬಾಡಿಸಿಟ್ಟುಕೊಳ್ಳಿ. ಒಂದು ಪ್ಯಾನ್ ನಲ್ಲಿ ತುಪ್ಪ ಹಾಕಿ ಮೆಣಸು, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿಯನ್ನು ಹುರಿಯಿರಿ. ಮಿಕ್ಸಿ ಜಾರ್ಗೆ ದೊಡ್ಡ ಪತ್ರೆ, ಹುರಿದ ಮೆಣಸು, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಅರಿಶಿನ, ನೀರು ಹಾಕಿ ರುಬ್ಬಿದ ಮಿಶ್ರಣವನ್ನು ಒಲೆಯ ಮೇಲಿಟ್ಟು ಕುದಿಯಲು ಬಿಡಿ. ಇನ್ನೊಂದು ಬಾಣಲೆಯಲ್ಲಿ ತುಪ್ಪ ಹಾಕಿ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ತಂಬುಳಿಗೆ ಬೆರೆಸಿ. ಅದು ತಣ್ಣಗಾದ ನಂತರ ಮಿಶ್ರಣಕ್ಕೆ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಕಲಸಿ. ಈಗ ತಯಾರಾದ ದೊಡ್ಡ ಪತ್ರೆ ತಂಬುಳಿಯನ್ನು ಬಿಸಿ ಬಿಸಿ ಅನ್ನದೊಂದಿಗೆ ಬಡಿಸಿ. ಅದ್ಭುತವಾದಂತ ಘಮ ಬರ್ತಾ ಇದೆ. ಇದನ್ನ ತಿಂದು ನೋಡ್ಲೇಬೇಕು. ತಿಂದವ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ಮೈನೇವು ಇದ್ದವ್ರಿಗೆ ಮೈನೇ ಹೋಗುತ್ತೆ. ಮನೆ ಮುಂದೆ ಅವ್ರಿಗೆ ಗಿಡ ಹಾಕ್ಬಿಟ್ರೆ ತರಕಾರಿ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅಲ್ಲೇ ಕುಯ್ದು ಅಲ್ಲೇ ಸಾರು ಮಾಡಬಹುದು ಅಂತ ತಿಳಿಸ್ಬಿಟ್ಟಿದ್ದಾರೆ ಉಷಾ ಅವರು. ಉಷಾ ಅವರೇ, ನೋಡಿ taste. ಆಹಾ, ಜೀರಿಗೆ ಹಾಕಿದ್ದೀರಾ, ತುಪ್ಪ ಜಾಸ್ತಿ ಹಾಕಿದ್ದೀರಾ, ಮೊಸರು ಹಾಕಿದ್ದೀರಾ, ಬರೀ ಚೆನ್ನಾಗಿದ್ಯಾ? ಸಾಕಾಗಿದೆ. ಬಿಸಿ ಬಿಸಿ ಅನ್ನ ಹಾಕೊಂಡು ಇನ್ನೊಂದ್ ಸ್ವಲ್ಪ ಮೇಗಡೆ ತುಪ್ಪ ಹಾಕೊಂಡು ಸ್ವಲ್ಪನೇ ಕಲ್ಸ್ಕೊಂಡು ತಿಂತಾ ಇದ್ರೆ ಒಳಗೆ ಹೋಗ್ತಾ ಇರುತ್ತೆ. ಮುದ್ದೆ ತಿನ್ನೋರು ಅಷ್ಟೇ, ಬಿಸಿ ಮುದ್ದೆ ಇಟ್ಕೊಂಡು ಇದನ್ನ ಹತ್ಕೊಂಡು ಒಂದ್ ಮುದ್ದೆ 4 ಸರಿ ಒಳಗೆ ಹಾಕೋಬಹುದು. ತುಂಬಾ ಚೆನ್ನಾಗಿ ಮಾಡಿದಿರಾ. ಥ್ಯಾಂಕ್ ಯು ಉಷಾ, ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡ್ಬೇಕು. ಯಾಕಂದ್ರೆ ಆರೋಗ್ಯದೊಳಗೆ ಸುಮ್ನೆ ಏನೇನೋ ಮಾಡ್ಕೊಂತೆಲ್ಲ ತಿನ್ನೋಗಿಲ್ಲ. ನಾವೇನ್ ಕೊಡ್ತೀವೋ ಅದನ್ನ ತಿನ್ಬೇಕಷ್ಟೇ, ಬೇರೆ ತರ ತಿಂದ್ರೆ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಕ್ಕೆ ಕುಸುಮಾ ಅವ್ರು ಬಂದು ನಿಂತಿದ್ದಾರೆ. ಕುಸುಮಾ ಅವರೇ ನಮಸ್ಕಾರ. ನಮಸ್ಕಾರ. ಕುಸುಮಾ ಅವರೇ, ಮತ್ತೇನ್ ಸಮಾಚಾರ? ಏನ್ ಬೇಕು? ಸ್ವೀಟ್ ಬೇಕಾ, ಖಾರ ಬೇಕಾ? ತುಂಬಾ ದಿನ ಆಗಿದೆ ಸ್ವೀಟ್ ಕೊಟ್ಟು, ದಿನ ಸ್ವೀಟ್ ಮಾಡಿಸಿ. ತುಂಬಾ ಸ್ವೀಟ್ ತಿಂತಾ ಇದ್ದೀರಾ, ಆರೋಗ್ಯಕ್ಕೆ Chance ಒಳ್ಳೇದಲ್ಲ. ಇಲ್ಲ. Chance ಇಲ್ಲ. ಲಾಸ್ಟ್ ಟೈಮ್ ನಿಮ್ಗೆ ಕೊಡ್ತಾ ಇದ್ದೀನಿ ಹೌದಾ? ಲಡ್ಡು. ಖುಷಿ ಬೇಡ, ಖುಷಿ ಬೇಡ. ಬೇಸನ್ ಲಡ್ಡುನು ಕೊಡ್ತಾ ಇಲ್ಲ, ಡ್ರೈ ಫ್ರೂಟ್ ಲಡ್ಡುನು ಕೊಡ್ತಾ ಇಲ್ಲ. ಮತ್ತೆ ಸ್ವಲ್ಪ ಡಯಟ್ ಮಿಕ್ಸ್ ಮಾಡ್ಕೊಡ್ತಾ ಇದೀವಿ. ಅದಕ್ಕೆ ಯಾಕೆ ಲಡ್ಡು ಅಂತ ಕರಿಬೇಕು? ಬೇರೆ ಆದ್ರೂ ಕರಿಬೇಕು. ಎಲ್ಲಾ ಲಡ್ಡುಕ್ಕಾಗೋ ಹಾಗೆ ಡ್ರೈ ಫ್ರೂಟ್ಸ್ ಇದಕ್ಕೂ ಹಾಕ್ತಾ ಇದೀವಿ. ಸೊ ಬೇಸರ ಮಾಡ್ಕೊಳ್ಳೋದು ಬೇಡ. ಓಕೆ, ಸೊ ಓಟ್ಸ್ ಮಾತ್ರ ಸ್ಪೆಷಲ್ ಆಗಿರುತ್ತೆ. ಅಂದ್ರೆ ಏನು ಉಂಡೆ ಹೆಸರೇನು? ಓಟ್ಸ್ ಲಡ್ಡು. ಸಿಹಿ ಉಂಡೆ ತಾನೇ ಇದು? ಖಂಡಿತ. ಜಾಗ್ರಿ ಇದೆಯಲ್ರಿ, ನಾನ್ ನೋಡ್ಲಿಲ್ವಲ್ಲ, ನೀವಿನ ಹೇಳಿಲ್ವ ಏನೇನ್ ಬೇಕು ಅಂತ? ಆದ್ರೂ ಹೇಳಿದ್ನಲ್ಲ, ಓಟ್ಸ್ ಬಿಟ್ರೆ ಬೇರೆ ಎಲ್ಲ ನಿಮ್ಗೆ ಖುಷಿ ಆಗೋ ಪದಾರ್ಥಗಳೇ ಇದೆ. ಹೌದಾ? ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ. ಒಂದೊಂದ್ ಸ್ವಲ್ಪ ಏನ್ ಮಾಡೋದು, ಒಂದೊಂದ್ ದಿನ ಮಾಡ್ಬೇಕಾಗುತ್ತೆ, ದಿನ ಒಬ್ಬಟ್ಟು ತಿನ್ನಕ್ಕಾಗುತ್ತಾ? That's true. ಓಕೆ, ಏನೇನ್ ಬೇಕಾದ ಕೇಳ್ಬಿಡಿ ಮಾ. ಓಟ್ಸ್ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಏಲಕ್ಕಿ, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ಬೆಲ್ಲ. ಓಕೆ, ಮತ್ತೆ ಯಾಕೆ ತಡ? ಇದನ್ನೆಲ್ಲ ಮಾಡಕ್ಕೆ ಆ ಕಡೆಯಿಂದ ನಿಂತ್ಕೊಂಡು ಕಾಯ್ತಾ ಇದಾರೆ ನಮ್ ಕೃಷ್ಣನ್ ಅವರು. ಕೃಷ್ಣನ್ ಅವರೇ ಬನ್ನಿ ಸರ್. ನಮಸ್ಕಾರ ಕೃಷ್ಣನ್. ಬಂದ್ರೇನೆ ಒಂದ್ ಸ್ವಲ್ಪ ನಮ್ಗೆ ಸಾಕತ್ರಿ. ಕೃಷ್ಣನ್, ಮೇಡಮ್ ಏನೋ ಹೇಳ್ತಿದಾರೆ ಕೇಳ್ರಿ. ಹೇಳಿ ಮೇಡಮ್, ಏನ್ ಮಾಡ್ಬೇಕು ಅಂತ? ಓಟ್ಸ್ ಲಡ್ಡು ಮಾಡ್ಬೇಕು. ಸೊ ಇವತ್ತೊಂದಿನ ಅವ್ರಿಗೆ ಖುಷಿ ಪಡ್ಸೋಣ. ಹೌದಾ? ಸ್ವಲ್ಪ ರುಚಿಯಾಗಿ, ಆದ್ರೂ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿ.
ಓಕೆ. ಇವಾಗ ಶುರು ಮಾಡೋಣ. ಹಾ. ಓಟ್ಸ್ ಉಂಡೆ ಶುರು ಮಾಡ್ಬೇಕು. ಕೃಷ್ಣ ಏನ್ ಕೊಡ್ಲಿ ನಿಮ್ಮನ್ನ? ಒಂದು ಬಾಣಲಿ ಕೊಡಿ. ಒಂಚೂರು ಹೀಟ್ ಆಗಲಿ. ಹೀಟ್ ಆಗಿದ ತಕ್ಷಣ ನಾವು ಓಟ್ಸ್ನ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಪೌಡರ್ ಮಾಡ್ಕೋಬೇಕಲ್ಲ, ಓಕೆ. ಸೊ ಅದಕ್ಕೋಸ್ಕರ. ಇನ್ನೂ ಸ್ವಲ್ಪ ಪೌಡರ್ ಮಾಡ್ತೀರಾ? ಫ್ಲೇಕ್ಸ್ ತರ ಇದೆ, ಓಕೆ. ಸ್ವಲ್ಪ ರೋಸ್ಟ್ ಆದ್ರೆ ಪೌಡರ್ ಚೆನ್ನಾಗಿರುತ್ತೆ. ಓಟ್ಸ್ ಬಗ್ಗೆ ನಾನು ನಿಮ್ಗೆ ಕಳೆದ ಸಾರಿನ ಹೇಳಿದ್ದೀನಿ, ಅದರಲ್ಲಿ ಏನೇನೆಲ್ಲ ನಾರಿನಂಶ ಜಾಸ್ತಿ ಇದೆ. ಇದು ಒಂದು ರೀತಿಯಂತಹ ಧಾನ್ಯ. ಡಯಟ್ ಕಾನ್ಶಿಯಸ್ ಇರೋ ನಾನು ಓಟ್ಸ್ ತಿಂದ್ರೆ ಸಣ್ಣ ಆಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದೆಲ್ಲ ಸುಳ್ಳು. ಬಿಕಾಸ್ ನಾವು ಹೇಗೆ ರಾಗಿ, ಗೋಧಿ, ಜೋಳ ಅದನ್ನೆಲ್ಲ ಹೇಗೆ ಸೇವಿಸ್ತೀವೋ ಇದು ಕೂಡ ಅದರ ರೀತಿಯ ಒಂದು ಸ್ವಲ್ಪ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಏನಂತ ಅಂದ್ರೆ ಸ್ವಲ್ಪ ಫೈಬರ್ ಜಾಸ್ತಿ ಇರುತ್ತೆ, ಬಿಟಾ ಗ್ಲೂಕೋಸ್ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಶುಗರ್ನ ಆ ರಕ್ತದಲ್ಲಿ ಸಕ್ಕರೆ ಅಂಶನ ಬೇಗ ಹೀರ್ಕೊಳ್ಳೋದನ್ನ ಸ್ವಲ್ಪ ನಿಧಾನ ಮಾಡುತ್ತೆ. ಸೊ ಹಾಗಾಗಿ ಒಳ್ಳೆಯದು. ಈ ಡಯಟ್ ನಲ್ಲಿ ದಪ್ಪ ಇರೋರು ಸಣ್ಣ ಆಗೋದು ಈಸಿನಾ ಅಥವಾ ಸಣ್ಣ ಇರೋರು ದಪ್ಪ ಆಗೋದು ಈಸಿನಾ? ಸಣ್ಣ ಹೆರೋ ದಪ್ಪ ಆಗೋದು ಈಸಿ. ಓಹೋ, ಇನ್ನೇನ್ರಪ್ಪ, ಏನ್ ಬೇಕಾದ್ರೆ ತಿನ್ಬೋದು, ತಿನ್ರಪ್ಪ. ಸಣ್ಣ ಇರೋರೆಲ್ಲ ದಪ್ಪ ಆಗ್ಬೋದು, ಆದ್ರೆ ದಪ್ಪ ಇರೋರು ತುಂಬಾ ಸರ್ಕಸ್ ಮಾಡ್ಬೇಕು. ಅದೆಲ್ಲ ಬರೀ ಸುಳ್ಳು. ನೀವ್ ಮಾಡ್ರಿ, ಅದೆಲ್ಲ ಸುಳ್ಳು ಅಂತ ಗೊತ್ತು. ನೀವ್ ಮಾಡ್ರಿ ಯಾಕ್ ಗೊತ್ತಾ? ಯಾಕೆ ಗೊತ್ತಾ? ಹೇಳಿ ಕೃಷ್ಣನ್. ಅವ್ರಿಗೆ ದಪ್ಪ ಆಗ್ಬಿಡಕ್ಕೆ ನಮ್ ತರ. ಓಕೆ, ನಾನು ಅದಕ್ಕೆ, ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರು, ಏನ್ ಸರ್ ನೀವು ಬರೀ ಸಣ್ಣ ಆಗೋಕೆ ಪ್ರಾತಿನಿಧ್ಯ ಕೊಡ್ತಾ ಇದ್ದೀರಾ, ನಮ್ಮಂತ 45 kg 50 kg ಇರೋರು ತುಂಬಾ ಜನ ಇದೀವಿ, ನಮಗೂ ಸ್ವಲ್ಪ ಡಯಟ್ ಫುಡ್ಗಳನ್ನ ತೋರಿಸಿ ಅಂತ. ಅದಕ್ಕೆ ಈ ಸರಿ ಸ್ವಲ್ಪ ಸಿಹಿ ಪದಾರ್ಥಗಳನ್ನೆಲ್ಲ ಹಾಕಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಸ್ವಲ್ಪ ತಾಕತ್ಕಿ ದವಾ ಕೊಡೋಣ ಅಂತ. ಓಕೆ ಓಕೆ, ಈಗ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡ್ಕೊಳ್ಳಿ. ಹಾ, ಮಿಕ್ಸಿ ಕೊಡಿ. ದೊಡ್ಡದು ಬೇಕಾ ಸಣ್ಣ ಬೇಕಾ? ಅದೇ ಮೀಡಿಯಂ ಜಾ ಕೊಡಿ. ಇದಲ್ಲ? ಹಾ. ಇವಾಗ ಬೆಲ್ಲ ನಾವು ಹೆಂಗಿದ್ರು ಪೌಡರ್ ಮಾಡ್ಕೋಬೇಕಲ್ವಾ, ಸೊ ಅದಕ್ಕೆ ಇದ್ರ ಜೊತೆಗೇನೆ ಏಲಕ್ಕಿ ಹಾಕೊಂಡೆ ಇಲ್ಲ ನಾವು. ಹಾಕೊಳ್ಳಿ. ಫ್ಲೇವರ್ ಬೇಕಲ್ವಾ? ಅಯ್ಯೋ, ಫ್ಲೇವರ್ ವೆರಿ ಇಂಪಾರ್ಟೆಂಟ್. ಹಾಕೊಳ್ಳಿ. ಸೊ ಬಿಡಿಸ್ಬಿಟ್ಟು 2-3 ಹಾಕೊಂಡ್ರೆ ಸಾಕು. ಯಾಕೆಂದ್ರೆ ಫ್ಲೇವರ್ ಜಾಸ್ತಿ ಆದ್ರೂ ತಿನ್ನಕ್ಕಾಗಲ್ಲ ಆಮೇಲೆ. ಏಲಕ್ಕಿದು ಸಿಪ್ಪೆ ಹಾಕ್ಬಾರ್ದಾ? ಬರೀ ಇದಾಕಿದ್ರೆ ಸಾಕು. ಸಿಪ್ಪೆ ಹಾಕಿದ್ರೆ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ, ತಿನ್ನಕ್ಕಾಗಲ್ಲ. ಆದ್ರೆ ಏಲಕ್ಕಿನ BP ಇರೋರು ಯೂಸ್ ಮಾಡಬಾರ್ದು. ಮಾಡಬಾರ್ದಾ? ಹೌದು. ಆಯ್ತಾ? ಆಯ್ತು ನೋಡಿ, ಪೌಡರ್ ಆಗಿದೆ ನೀಟಾಗಿ. ರವೆ ಉಂಡೆ ತರನೇ ಹಾಕ್ಬಿಟ್ಟಿದ್ಯಲ್ಲಪ್ಪ. ಸೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ, ಹೇಳ್ತೀನಿ. ಸೊ ಈಗ ಮತ್ತೆ ಆ ಪ್ಯಾನ್ ಕೊಡಿ, ಚಿಕ್ಕದ್ ಕೊಡಿ. ನಾನು ತುಪ್ಪದಲ್ಲಿ ಮಾಡ್ಕೊಳ್ಳೋಣ ಅಂತಿದ್ದೆ, ಇವ್ರು ಅವಾಗಲೇ ಬೆಲ್ಲ ಹಾಕಿದ್ದಕ್ಕೆ ಬೈತಾ ಇದ್ರು, ಇನ್ನು ಹೇಳಿದ್ರೆ ಕಚ್ಚೆ ಬಿಡ್ತಾರೆ. ಸೊ ಸ್ವಲ್ಪ ಕ್ಯಾಶ್ಯೂ ನಟ್ಟು ಇದ್ರಲ್ಲೇ ಕೊಬ್ಬಿನಂಶಗಳು ಜಾಸ್ತಿ ಇದೆ, ಬೆಣ್ಣೆ ಹಾಕ್ತಾ ಇರೋದು ಒಳ್ಳೇದೇ ಆಯ್ತು ಅಂತ ಅಂದ್ಕೊಳ್ತೀವಿ. ಈಗ ಸ್ವಲ್ಪ ರೈಸಿನ್ಸ್, ಆಮೇಲೆ ಬಾದಾಮಿ ಪೂರ್ತಿ ಹಿಂಗೆ ಹಾಕೊಳ್ಳೋದಕ್ಕಿಂತ ಫ್ಲೇಕ್ಸು ನೋಡಿ ಹಾಕಿದ್ದೀನಿ ಈಗ. ಓಕೆನಾ? ಈಗ ಮಿಕ್ಸ್ ಮಾಡ್ತಾ ಬರೋಣ. ಪೌಡರ್ ತರ ಇದೆ ಈಗ, ಸೇಮ್ ಪೌಡರ್ ತರ ಇದೆ. ಇನ್ನೂ ಕರೆಕ್ಟ್ ಆಗಿ ಹೆಂಗ್ ಕಾಣ್ತಾ ಇದೆ ನಿಮ್ಗೆ ಅಂತ ನಮ್ಮ ಧರ್ಮಸ್ಥಳ ಪ್ರಸಾದ ಕಂಡಂಗೆ ಕಾಣ್ತಾ ಇದೆ. ಸೇಮ್ ಹಂಗೆ ಕಾಣ್ತಿದೆ. ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೊಂಡ್ಬಿಟ್ಟಿದ್ರೆ ಏನು ಬೇಕಾಗಿಲ್ಲ. ಅಯ್ಯೋ, ತುಪ್ಪದ ವಿಷಯ ಮಾತ್ರ ಬೇಡ. ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಬೇಡ. ಕೃಷ್ಣ ಅವರೇ, ನಾವು ಡಯಟ್ ರೌಂಡ್ಸ್ ಅಂತ ನಾವು ಎಲ್ಲರಿಗೂ ಹೇಳ್ಕೊಡ್ತಾ ಇದೀವಿ, ಆದಷ್ಟು ಈ ಕೊಬ್ಬಿನ ಪದಾರ್ಥಗಳನ್ನ ಕಡಿಮೆ ಮಾಡಿ ಅಂತ. ಮುರಳಿ ಅವ್ರನ್ನು ಮೊದಲು ಅವ್ರು ಹೇಗಿದ್ರು, ಇವಾಗ ನಮ್ ಟ್ರ್ಯಾಕ್ ಹೇಗ್ ಬಂದಿದ್ದಾರೆ, ನೀವು ಅವ್ರನ್ನ ಹಾಳು ಮಾಡ್ತಾ ಇದೀರಂತ ಅನ್ಸತ್ತಲ್ವಾ? ಎಣ್ಣೆ ತುಪ್ಪ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ನೋಡಿ, ಇದು ನಮ್ ಕರ್ತವ್ಯ. ಅಡುಗೆ ಮಾಡೋದ್ರ ಬಗ್ಗೆ, ಟೇಸ್ಟಿ ಫುಡ್ ಮಾಡೋದು ನಮ್ ಕರ್ತವ್ಯ. ಆದ್ರೆ ಅವ್ರನ್ನ ದಾರಿ ತಪ್ಪಿಸಬಾರ್ದು ಅನ್ನೋದು ಕೂಡ ದಾರಿ ನಮ್ಮ ತಪ್ಪಿಸ್ತಾ ಇಲ್ಲಪ್ಪ ನಾವು. ಅವರು ತುಪ್ಪ ಅನ್ನೋದೇ ಮರ್ತೋಗಿದ್ದಾರೆ ಗೊತ್ತಾ, ಬೆಣ್ಣೆ ಅಂದ್ರೆ ಗೊತ್ತಿಲ್ಲ ಅವರಿಗೆ. ಆಗ್ತಾರ ನನ್ಗಂತೂ ಅದೆಲ್ಲೋ ಕಾಣ್ತಾನೆ ಇಲ್ಲ ತುಪ್ಪ ನನ್ ಕಣ್ಣಿಗೆ. ನೋಡಿದ್ರಾ ಮುರಳಿ, ಯಾಕ್ರಿ ಹಿಂಗ್ ಆಗ್ಬಿಟ್ರಿ? ಏನ್ ಮಾಡಕ್ಕಾಗತ್ತೆ, ಇದ್ರ ರೌಂಡ್ಸ್ ಅಲ್ಲಿ ಹಿಂಗ್ ಇರ್ಬೇಕ್ರಿ. ನೀವ್ ಮಾಡ್ರಿ ಕೃಷ್ಣ.
ಮುರಳಿ, ಇಲ್ಲಿರೋ ಬಾದಾಮಿ ಸಾಮಾನ್ಯವಾಗಿ ಈಗ ಬಾದಾಮಿ ಅಂದ್ರೆ ಸ್ವಲ್ಪ ಎಲ್ಲರೂ ಹಿಂದೇಟಾಗ್ತಾರೆ. ಅಂದ್ರೆ ಮತ್ತೆ ತೂಕ ಜಾಸ್ತಿ ಆಗುತ್ತೆ, ಸಕ್ಕರೆ ಅಂಶ ಜಾಸ್ತಿ ಇದೆ, ಅದರಲ್ಲಿ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಪ್ರತಿಯೊಬ್ರು ತಿಳ್ಕೊಂಡಿರೋವಂಥದ್ದು. ನಮ್ಮ ಯಾವುದೇ ಒಂದು ಒಬ್ರು ಪೇಷಂಟ್ಸ್ಗಳು ಬಂದ್ರು ಬಾದಾಮ್ ಅಂದ ತಕ್ಷಣ ನಾವು ಬಾದಾಮ್ ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡಿ ಅಂತ ಹೇಳ್ತೀವಿ ಅವರಿಗೆ. ಯಾಕಂದ್ರೆ ಅದು ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ವೈಟಮಿನ್ ಇ ಕಂಟೆಂಟ್, ಜೀವಸತ್ವ ಇ ಜಾಸ್ತಿ ಇದೆ. ಸೊ ಹಾಗಾಗಿ ತುಂಬಾನೇ ಒಳ್ಳೇದು ಅದು. ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ. ಹೃದಯ ರೋಗಗಳಿಗೆ ಅದನ್ನ ಯೂಸ್ ಮಾಡಲೇಬೇಕು. ಹಾರ್ಟ್ ಪ್ರಾಬ್ಲಮ್ ಏನಾದ್ರು ಯಾವ್ದಾದ್ರು ಆಪರೇಷನ್ ಆಗಿದ್ರೆ ಅವರು ತುಂಬಾನೇ ಭಯ ಪಡ್ತಾರೆ, ಯಾಕಂದ್ರೆ ಇದರಲ್ಲೇ ಕೊಬ್ಬಿನಂಶ ಇದೆ ಅಂತ. ಇದ್ರಲ್ಲಿ ಒಳ್ಳೆ ಕೊಬ್ಬಿನಂಶ ಇದೆ. ಒಮೆಗಾ 3 ವೆಜಿಟೇರಿಯನ್ ಅವ್ರಿಗೆ ಬೆಸ್ಟ್ ಪ್ರೋಟೀನ್ಸ್ ಇದ್ರಲ್ಲಿ ಸಿಗುತ್ತೆ ನೋಡಿ. ಮತ್ತೆ ನಾವೀಗ ಫಿಶ್ ಮತ್ತೆ ರೆಡ್ ಮೀಟ್ ಎಲ್ಲ ತಗೊಂಡ್ರೆ ಅವ್ರಗಳಿಗೆ ಎಷ್ಟು ಅಮೌಂಟ್ ಪ್ರೋಟೀನ್ ಸಿಗುತ್ತೋ ಅದರಲ್ಲಿ 80 to 90% ಪ್ರೋಟೀನ್ ಇದರಲ್ಲೇ ಬಂದ್ಬಿಡುತ್ತೆ. ಖಂಡಿತ ಪ್ರೋಟೀನ್ ಸಿಗುತ್ತೆ, ಕೊಲೆಸ್ಟ್ರಾಲ್ ಅಂತೂ ಇರೋದಿಲ್ಲ. ಕೃಷ್ಣ ರೆಡಿ ಆಯ್ತೇನಪ್ಪ? ರೆಡಿ ಆಯ್ತು. ಫಿನಿಶಿಂಗ್ ಟಚ್. ಓಕೆ. ಸಾಮಾನ್ಯವಾಗಿ ಓಟ್ಸ್ ಅಂದ ತಕ್ಷಣ ಪ್ರತಿಯೊಬ್ರು ಜಸ್ಟ್ ಓಟ್ಸ್ ಪಾರೇಜ್, ಓಟ್ಸ್ ಗಂಜಿ ಇಲ್ಲ ಓಟ್ಸ್ ಉಪ್ಪಿಟ್ಟು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅದ್ರಲ್ಲಿ ಇದು ಸ್ವೀಟ್ ಕೂಡ ಮಾಡ್ಬೋದು ಅಂತ ಅಟ್ಲೀಸ್ಟ್ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಇದ್ರಲ್ಲಿ. ಅಂತೂ ಇಂತೂ ನಮ್ಮ ಓಟ್ಸ್ ಡಯಟ್ ಲಾಡು ರೆಡಿ ಆಗ್ಬಿಟ್ಟಿದೆ. ಕಾಯ್ತಾ ಇದ್ದೀನಿ ರೀ ಕುಸುಮ. ಆಹಾ, ಸಖತ್ ಕಟ್ತೀರಾ ಉಂಡೆನ? ನೋಡ್ಕೊಳ್ಳಿಲ್ವಾ? ಏನಪ್ಪ, ನಿಮ್ಗೋಸ್ಕರ ಸಣ್ಣಗಿರೋರೆಲ್ಲ ಸ್ವಲ್ಪ ಸಿಹಿ ತಿನ್ಲಿ ಅಂತ ಮಾಡಿದೀವಿ. ನೋಡ್ಕೊಂಡಿಲ್ಲ ಸರ್ ಅಂದ್ರೆ ನಮಗ್ ಬೇಜಾರಾಗಲ್ವಾ? ಓಟ್ಸ್ ಲಡ್ಡು ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲಿಯಲ್ಲಿ ಓಟ್ಸ್ ಅನ್ನು ಹುರಿದಿಟ್ಟುಕೊಳ್ಳಿ. ಮಿಕ್ಸಿ ಜಾರಿಗೆ ಹುರಿದಿಟ್ಟುಕೊಂಡ ಓಟ್ಸ್ ಹಾಕಿ ಸ್ವಲ್ಪ ಬೆಲ್ಲ, ಏಲಕ್ಕಿ ಹಾಕಿ ಪುಡಿ ಮಾಡಿಕೊಳ್ಳಿ. ಇನ್ನೊಂದು ಬಾಣಲಿಯಲ್ಲಿ ಗೋಡಂಬಿಯನ್ನು ಹುರಿದುಕೊಳ್ಳಿ. ಒಂದು ಬಟ್ಟಲಿಗೆ ಪುಡಿ ಮಾಡಿಕೊಂಡ ಓಟ್ಸ್ ಮಿಶ್ರಣ, ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಚೂರುಗಳನ್ನು ಬೆರೆಸಿ ಸ್ವಲ್ಪ ನೀರು ಚಿಮುಕಿಸಿ ಉಂಡೆಗಳನ್ನು ಕಟ್ಟಿ. ಈಗ ತಯಾರಾದ ಆರೋಗ್ಯಕರವಾದ ಓಟ್ಸ್ ಲಡ್ಡು ತಿನ್ನಲು ಕೊಡಿ. ಸುಷ್ಮಾ, ಪರವಾಗಿಲ್ಲ ರೀ, ಸಿಹಿ ಅಡಿಗೆ ಮಾಡ್ಸಕ್ ಬರುತ್ತೆ ನಿಮ್ಗೆ? ಸಕ್ಕತ್ತಾಗಿದೆ, ತಿನ್ಬೋದು. ಪರಮಾನಂದ ಆಗ್ಬಿಡುತ್ತೆ ತಿಂದ್ರೆ ನೀವು. ಆ ಏಲಕ್ಕಿ ಫ್ಲೇವರ್ ಬರ್ತಾ ಇದೆ. ಆ ಫ್ಲೇವರ್ ಅಲ್ಲಿ ಈ ಬಾದಾಮಿ ಬೇರೆ ಮೇಲ್ಗಡೆ ಇಟ್ಬಿಟ್ಟಿದ್ದಾರೆ. ಹೇಳ್ತಿದ್ದೀನಲ್ಲ, ಇಷ್ಟು ದಿವಸ ಒಂದು ದಿನ ಸಿಹಿ ಪದಾರ್ಥ ಮಾಡ್ಕೊಂಡಿದ್ದಾರೆ ಕುಸುಮಾ ಅವರು. ಇವತ್ತೇನೋ ಕೃಷ್ಣ ಬಂದಿದ್ದಕ್ಕೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಂತ ಅದ್ಭುತವಾಗಿದೆಪ್ಪ, ಒಳ್ಳೊಳ್ಳೆ ಡಿಶಸ್ ಇವತ್ತು. ಒಳ್ಳೆ ಡಯಟ್ ಲಾಡನ್ನು ತೋರಿಸ್ಕೊಟ್ಟಿದ್ದಾರೆ. ಓಕೆ, ನೀವು ಸಹ ಮಾಡ್ಕೊಂತೀನಿ, ಕಣ್ಣಿಗೆ ಬೇಕಾದ್ ಮಾಡ್ಕೊಂತೀನಿ. ಮನೇಲೇ ಸಿಗುವಂತ ಪದಾರ್ಥಗಳಲ್ಲಿ ಎಲ್ಲಾ ರೀತಿಯ ಅಡಿಗೆಗಳನ್ನ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇರೋದೇ ನಮ್ಮ ಒಗಂಡಬಿ ಕಾರ್ಯಕ್ರಮದಲ್ಲಿ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ. ಅಲ್ಲಿ ತನಕ